ಮೂರ್ತಿಗಳು ಮೊದಲಾದ 770 ಅಮರಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮ ಪೂಜ್ಯಪಾದ ಯೋಗೀಶ್ವರ ನಿರಂಜನ ಜಂಗಮ ಶತಸ್ಥಲ ಜ್ಞಾನ ಚಕ್ರವರ್ತಿ ಮಹಾಶ್ವಯೋಗಿ ವ್ಯೋಮಕಾಯ ಅಲ್ಲಮ ಪ್ರಭುದೇವರ ಶ್ರೀಪಾದಗಳನ್ನು ಎನ್ನ ಮಸ್ತಕದ ಮೇಲೆ ಮಾಡಿಕೊಂಡು ತತ್ಸ್ವರೂಪರೇ ಆಗಿರ್ತಕ್ಕಂತಹ ಮಹಾಶ್ವಯೋಗಿ ಭಕ್ತಿ ಮಠ ಕಾಯಕ ದಾಸೋಹ ಮತ್ತು ತಪಸ್ಸು ಎಲ್ಲದರಲ್ಲಿಯೂ ಸರ್ವಶ್ರೇಷ್ಠರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಶ್ರೀ ಸಿದ್ಧರಾಮ ಶಿವಯೋಗಿಗಳ ಶ್ರೀಪಾದವನ್ನು ಮಂದಿರದಲ್ಲಿ ಧ್ಯಾನಿಸಿ ಪೂಜ್ಯರಾದ ಅಲ್ಲಮ ಪ್ರಭುದೇವರ ಹಾಗೂ ಶ್ರೀ ಸಿದ್ಧರಾಮರ ಒಂದು ಅನುಭವದ ಚಿಂತನ ಸ್ವರೂಪವಾಗಿರುವಂತಹ ಈ ಶೂನ್ಯ ಸಂಪಾದನೆಯ ಈ ಕೆಲವು ವಚನಗಳಲ್ಲಿ ನಾವು ಕೆಲವೊಂದಿಷ್ಟನ್ನು ನೋಡಿದ್ವಿ. ಅವರಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಸಿದ್ಧರಾಮ ಶಿವಯೋಗಿಗಳು ಹೇಳ್ತಾರ, ಯೋಗದ ಫಲವ ನಾನೆತ್ತ ಬಲ್ಲೆನಯ್ಯ, ಯೋಗ ಶಿವಶಕ್ತಿ ಸಂಪುಟವಾಗಿದ್ದುದಲ್ಲದೆ ಶಿವಶಕ್ತಿ ವಿಯೋಗ ಯೋಗವಿಲ್ಲವಯ್ಯ, ಹೃದಯ ಕಮಲದೊಳಗೆ ಭ್ರಮಿಸದೆ ಇಪ್ಪಾತ ನೀನೇ ಎಂದರೆ ನಿನಗೆ ಬೇರೆ ಸ್ವತಂತ್ರವಿಲ್ಲ ಕೇಳ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಉತ್ಪತ್ತಿ ಸ್ಥಿತಿ ಲಯವಿಲ್ಲದ ಅಭವನು ನೀನು ಕಂಡಯ್ಯ, ನಿನಗೆ ಬೇರೆ ಸ್ವತಂತ್ರವಿಲ್ಲ ಕೇಳ, ನಿನ್ನ ಇಚ್ಛಾ ಮಾತ್ರದಲ್ಲೇ ನಾನು ಹಿರಿಯ ನೀನೆ ದೇವ ನೀನೆ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನಾನೇಕರೊಳಗೊಪ್ಪೆನು ಕೇಳಾಸುವೆ. ಮನ ಈ ಎರಡು ಮಾತುಗಳನ್ನ ಸಿದ್ಧರಾಮ ಶರಣರು ಹೇಳಿದಾಗ ಅವರ ಒಂದು ವಚನವನ್ನ ಆಲಿಸಿ ಪ್ರಭುದೇವರು ಒಂದು ವಚನವನ್ನ ನಾವು ನಿನ್ನೆ ಓದಿದ್ವಿ. ಆ ವಚನ ಏನಂತಂದ್ರೆ, ಮನ ಬೆರೆಸಿದವರೆಂತಿರ್ಪರು ಅವರ ಪೊರಿಯ ನರಿಯಬಾರದು ಕೇಳ, ಇದರಿಂಗೆ ಇಚ್ಛೆಯ ಅರಿಯದಿಪ್ಪರು, ಒಳಗೆ ನುಡಿದರೆ ಬಟ್ಟ ಬಯಲಲ್ಲಿಪ್ಪರು. ಗುಹೇಶ್ವರನ ಶರಣರು ತಾವಿಲ್ಲದ ಮೈಮರೆಂಬುದ ನಿನ್ನಿಂದ ಅರಿದೆ ನೋಡ ಸಿದ್ಧರಾಮಯ್ಯ ಅಂತ ಹೇಳ್ತೇವೆ. ಈ ಶಿವಯೋಗಿ ಸಿದ್ಧರಾಮರನ್ನು ಕುರಿತು ಅಲ್ಲಮ ಪ್ರಭುದೇವರು ಈ ವಚನವನ್ನ ಹೇಳಿದ್ರು. ಈ ವಚನವನ್ನು ನಾವು ನಿನ್ನೆ ಬರೀ ಓದೇವಷ್ಟೇ, ಅದರ ಚಿಂತನೆಗೆ ಸಮಯ ಹಿಡಿತದ ಅಂತೇಳಿ ನಿನ್ನೆ ಅದರ ಚಿಂತನೆ ಮಾಡಿರಲಿಲ್ಲ. ಹೀಗಾಗಿ ಇವತ್ತು ಅದರ ವಚನದಿಂದ ಪ್ರಾರಂಭ ಮಾಡೋದು. ಅಲ್ಲಮ ಪ್ರಭುದೇವರು ಏನ್ ಹೇಳ್ತಾರ ಅಂದ್ರೆ, ಎಂತಿಪ್ಪರು, ಇದು ಪ್ರಶ್ನೆ. ಅವ್ರು ಮತ್ತೆ ಹೆಂಗ್ ಹೇಳ್ತಾರೆ ಉತ್ತರ, ಅವರ ಹೊರಿಯ ನರಿಯಬಾರದು ಕೇಳ. ಇದು ಒಂದೇ ಸಾಲ್ಕೊಳಗನ ನೋಡ್ರಿ. ಮನ ಬೆರೆಸಿದವರು ಎಂತಿರ್ಪರು, ಹೇಗಿರ್ತಾರವರು? ಮನ ಬೆರೆಸೋದು ಅಂತಂದ್ರೆ ಏನು? ಇಲ್ಲಿ ಸಿದ್ಧರಾಮ ದೇವರ ಮನ ಮತ್ತು ಅಲ್ಲಮ ಪ್ರಭುದೇವರ ಮನಸ್ಸು, ಇವೆರಡು ಪರಸ್ಪರ ಬೆರ್ತಿತ್ತು ಅಂತಂದ್ರೆ ಅವ್ರು ಹೆಂಗಿರ್ತಾರ?
ಯಾವ ರೀತಿ ಇರ್ತಾರ? ಭಕ್ತರ ಮನ ಭಗವಂತನಲ್ಲಿ ಬೆರೆತಿತ್ತಂತಂದ್ರೆ ಇಲ್ಲಿ ಒಂದು ಮಾತನ್ನ ನಾವು ನೆನಪಿಟ್ಟುಕೋಬೇಕಾಗ್ತದ್ರಿ. ಪ್ರಾಚೀನ ಒಂದು ಉಪನಿಷತ್ತಿನ ಒಂದು ಪ್ರಾರ್ಥನಾ ಮಂತ್ರದಲ್ಲಿ ಒಂದು ಶ್ಲೋಕವನ್ನು ಬರೆದಾರೆ. ಆ ಶ್ಲೋಕಕ್ಕಿಂತ ಪ್ರಭಾವ ಬಹಳ ಚಂದದ ರೀ. ಅಲ್ಲೇ ಸಾಧಕ ಏನು ಪ್ರಾರ್ಥನೆಯನ್ನು ಮಾಡ್ತಾನಂತಂದ್ರೆ, ಹೇ ಪರಮಾತ್ಮನೇ, ನಾನು ನಿನ್ನನ್ನ ನಿರಾಕರಿಸದಂತಿರಲಿ. ಶ್ಲೋಕದ ಅರ್ಥ ಇದು. ನಾನು ನಿನ್ನನ್ನ ನಿರಾಕರಿಸದೇ ಇರಲಿ. ಇದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ ಏನು ಪ್ರಾರ್ಥನಾ ಅಂತಂದ್ರೆ, ನೀನು ನನ್ನನ್ನ ನಿರಾಕರಿಸದಿರು. ಎರಡೂ. ಬಹಳಷ್ಟು ಕಡೆ ಏನಾಗ್ತದಂತಂದ್ರೆ, ನಾವೆಲ್ಲ ಈ ಉದಾಹರಣಾರ್ಥವಾಗಿ ನನಗ ತಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮ ದೇಶದ ರಾಷ್ಟ್ರಪತಿ ಯಾರು ಅಂತ ಗೊತ್ತದ್ರಿ. ಎಲ್ಲರಿಗೂ ಪರಿಚಯ ಇತ್ತು. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಟಿವಿ ಮಾಧ್ಯಮದಲ್ಲೇ ನೋಡೀವಿ, ಇವರೇ ಅಂತ ನಮಗೆ ಪರಿಚಯ ಇಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು, ಅವರು ಪರಿಚಯ. ನನಗೆ ಅವರ ಪರಿಚಯ ಇಲ್ಲ. ಇದು ಒಂದು ಭಾಗ ಆಯ್ತು. ನಾನು ಅವ್ರ ಹತ್ರ ಏನಾದ್ರು ವಿಜ್ಞಾಪನೆಯನ್ನ ಮಾಡ್ತೀನಿ, ಇದು ನನ್ನ ಕಡೆದಾಯ್ತು. ಆದ್ರೆ ಅವರು ಮಾಡ್ಬೇಕಲ್ಲ. ರಾಷ್ಟ್ರಪತಿಗೆ ನನ್ನ ಪರಿಚಯ ಉಂಟು, ಪ್ರಧಾನಮಂತ್ರಿಯವರಿಗೆ ನನ್ನ ಪರಿಚಯ ಇದೆಯೋ, ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ನನ್ನ ಪರಿಚಯ ಬೇಕೋ ಬೇಡ? ಅವರ ಪರಿಚಯ ಏನೋ ನನಗೆ ಅದ. ಆದ್ರೆ ಅವರಿಗೆ ನನ್ನ ಪರಿಚಯ ಬೇಕಲ್ಲ. ನಾನೇನೋ ನನ್ನ ವಿಜ್ಞಾಪನೆಯನ್ನು ಅವ್ರ ಮುಂದಿಡ್ತೀನಿ, ಹಿಂಗ್ ನನಗೆ ಮಾಡ್ರಿ ಅಂತ. ಅವರು ಕೂಡ ಅದಕ್ಕೆ ಸ್ಪಂದಿಸ್ಬೇಕಲ್ಲ. ಹೌದಿಲ್ರಿ? ಇಬ್ಬರದು ಸ್ಪಂದನ ಆಯ್ತಂತಂದ್ರೆ ಕಾವ್ಯ ಗತಿಸ್ತದ್ರಿ. ಕೇವಲ ಒಬ್ಬರ ಸ್ಪಂದನೆಯಿಂದ ಆಗಂಗಿಲ್ಲ. ದೇವ ಒಂದು ಮಜಾ ಶ್ರೀಕತೆ ಹೇಳ್ತಾರೆ ಬಹಳ. ಈ ಕೀರ್ತನ ಕಾಲ ಹೇಳಿರುವಂತ ಒಂದು ಸಣ್ಣ ಕಥೆ ಇದು. ಏನಂತಂದ್ರ, ಒಬ್ಬ ಅತ್ಯಂತ ಬಡವ ಇದ್ದಿರ್ತಾನೆ, ಬಹಳ ಬಡವ, ಬಹಳ ದರಿದ್ರತನ, ಬಹಳ ಕಷ್ಟದಲ್ಲಿ ಅವ ಹೊಂದಿದ್ದ. ಅವನ ಒಂದು ಸುಯೋಗ ಏನೋ, ಅದೇ ಸಮಯದಲ್ಲಿ ಆಕಾಶದೊಳಗ ಶಿವ ಮತ್ತು ಪಾರ್ವತಿ ಸಂಚಾರ ಮಾಡಕತ್ತಿದ್ರಂತ. ಕತಿ ಇದು ಹೇಳುವಂತ ಒಂದು ಕತಿ. ಇದು ನೋಡ್ರಷ್ಟು ಮಜಾ ಆಗೋದು. ಪಾರ್ವತಿಗನಿಸ್ತಂತ, ಅಲ್ಲ ಅವ ಎಷ್ಟು ದರಿದ್ರದನ, ಎಷ್ಟಾದ್ರೂ ತಾಯಿ ಅಲ್ಲ, ತಾಯಿಗೆ ಅನಿಸ್ತಂತ ಎಷ್ಟು ದರಿದ್ರದನ, ಎಷ್ಟು ಕಷ್ಟದವ, ಪಾಪ ಎಷ್ಟು ಕಷ್ಟ ಪಡಕತ್ತಾನ. ನೀವು ಬಾಳ ಇದ್ದೀರಿ, ಅವನಿಗೆ ಕೃಪೆ ತೋರಿ ಅವ್ನ ಶ್ರೀಮಂತರು ಮಾಡ್ರಿ. ಅವಾಗ ಪರಮೇಶ್ವರ ಹೇಳಿದಂತ, ಇಲ್ಲ ಪಾರ್ವತಿ, ಆತನ ಪ್ರಾರಬ್ಧದಲ್ಲೇ ಹೇಗೆ ಇರಬೇಕಂತ ಐತಿ. ಅಂದ್ರೆ ಅವನ ಪ್ರಾರಬ್ಧ, ಅವ ಮಾಡಿದ ಕರ್ಮದ ಫಲರೂಪವಾಗಿ ಅವನಿಗೆ ಬಡತನದ. ಅದಕ್ಕಾಗಿ ಅವ ಹೇಗೆ ಇರಬೇಕಾಗಿದೆ. ನೀ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಹೋಗು ನಡಿ ಅಂತ ಅಂತಾರೆ. ಎಷ್ಟಾದ್ರೂ ತಾಯಿ ಕರಳು. ಅದಕ್ಕೆ ತಾಯಿ ಅದನ್ನಂತ, ನನಗೇನು ಆಗೋದಿಲ್ಲ, ನೀ ಅವನಿಗೆ ಕಲ್ಯಾಣ ಮಾಡಲೇಬೇಕು. ಆದ್ರೆ ಏನ್ ಮಾಡೋನು ಅಂತ ಕೇಳಿದ ಪರಮೇಶ್ವರ. ಪಾರ್ವತಿ ಹೇಳಿದ್ರಂತ, ಅವನು ಹೊಂಟಾನಲ್ಲ, ಅವನು ನೀ ಏನೋ ಉಪಕಾರ ಮಾಡಬೇಡ, ಅವನ ಮುಂದ ನೀನು ಬಂಗಾರದ ಇಟಂಗಿಗಳನ್ನ ಹಾಕು, ಅವನನ್ನ ಹೈಕೋತಾನ, ತನ್ನ ಬಡತನವನ್ನ ಬಗೆಹರಿಸ್ಕೊಂತಾನ ಅಂತ ಪಾರ್ವತಿ ಹೇಳಿದ್ರಿ. ಆಯ್ತು, ನೀ ಹೇಳ್ದಂಗ ಆಗ್ಲಿ ಅಂತೇಳಿ ಪರಮೇಶ್ವರ ಏನ್ ಮಾಡಿದಂತಂದ್ರ, ಅವ ಹೋಗೋ ದಾರಿಯೊಳಗ ಬಂಗಾರದ ಇಟಂಗಿಗಳನ್ನ ಹಾಕಿರುತ್ತೆ. ಇವನಿಗೇನ್ ಅನಿಸ್ತು ನೋಡ್ರಿ, ಎಷ್ಟು ವಿಚಿತ್ರ. ನಾನು ದರಿದ್ರ ಏನೋ ಅದನ್ನು, ನನಗಿಂತ ದರಿದ್ರ ಕುರುಡ್ರದಾರಲ್ಲ, ಅವ್ರು ಹೆಂಗ್ ಹೋಗಿರ್ಬೇಕು, ಇವತ್ತು ನಾನು ಕುರುಡಾಗಿ ಹೋಗ್ತೇನೆ ಒಂದಂತಾರೆ. ನೋಡ್ರಿ, ಕುರುಡ ಕರ್ಣದ ಅವನಿಗೆ, ಇವತ್ತು ನನಗೆ ಕುರುಡ ಅಂತ ಅವ ಮನುಷ್ಯನ ಭಾವನೆ ಮಾಡ್ಕೊಂಡು ಕುರುಡ ಹೆಂಗ್ ಹೋಗ್ತಲ್ಲ ಹಂಗ ಹೊಂಟಲ್ಲ. ಆ ಇಟಂಗಿಗಳನ್ನ ತನಕೋದ್ ಹೊಂಟ. ಮತ್ತು ಪಾರ್ವತಿಗೆ ಅನಿಸ್ತು, ಅಲ್ಲ ಹೋಗಿ ಒಂದು ಇಟಂಗಿ ನಾನು
ಕಾಲಿಗೆ ಹೊಡಿಸ್ತಾನಂತೇಳಿ ತನ್ನ ಮಾಯಾಶಕ್ತಿಯನ್ನು ಅವ್ನು ಇಟ್ಟಂಗೆ ಅವ್ನ ಕಾಲಿಗೆ ಹೊಡಿಸಿದ್ರು. ಅವಾಗ ಕಲ್ಲು ತೆಗಿತಾನಂತೆ. ಅವಾಗಂತ ಕುರುಳಿಗೆ ಪಾಪ ಕಲ್ಲು ಬಿಡೋದು ದೇಹದ್ದು ದಾಟಿ ಹೋದದ್ದು. ಇದು ಕೀರ್ತನದಲ್ಲಿ ಪ್ರಸಿದ್ಧವಾಗಿರುವಂತ ಕಥೆ. ಕೀರ್ತನಕಾರರು ಈ ಕಥಾ ವಸ್ತುವನ್ನು ಬಹಳ ಹೇಳ್ತಿರ್ತಾರೆ. ಭದ್ರಗಿರಿ ಅಚ್ಯುತದಾಸ್ತಿ ಮಹಾರಾಜರು ಕೂಡ ಇದನ್ನು ಮಾಡ್ತಾರೆ ಹೇಳ್ಯಾರ. ಹೇಳೋ ತಾತ್ಪರ್ಯ ಏನಂತಂದ್ರೆ, ಭಗವಂತ ಕರುಣೆ ಮಾಡಾನ, ಭಗವಂತನ ಕರುಣೆ ಅದ. ಆದ್ರೆ ಇವ ಅದನ್ನು ಸ್ವೀಕಾರ ಮಾಡಕ್ ಒಲ್ಲಿ. ಹೌದಿಲ್ರಿ? ಇವನಿಗೆ ಸ್ವೀಕಾರ ಮಾಡಾಕ ಒಲ್ಲಾಗಿಲ್ಲ. ಕೆಲವು ಮಂದಿ ಎಷ್ಟೋ ಹಗಲ ರಾತ್ರಿ ಕೂಡ ಭಗವಂತನ ಮುಂದ ಗೋಗಲಿತಿರ್ತಾರ. ಆದ್ರೆ ನಾವ ಅದನ್ನು ಸ್ವೀಕಾರ ಮಾಡಕ್ ಒಲ್ಲಿ. ಎರಡೂ ಬಹಳ ಕಠಿಣ ಅದಾವ್ರಿ. ಅದಕ್ಕೆ ಋಷಿಗಳ ಪ್ರಾರ್ಥನೆ ಏನದಪ್ಪ ಅಂತಂದ್ರೆ, ಹೇ ಪರಮಾತ್ಮನೇ, ನಾವು ನಿನ್ನನ್ನ ನಿರಾಕರಿಸದಿರಲಿ, ನೀನು ನನ್ನನ್ನ ನಿರಾಕರಿಸಬೇಡ. ಅಂದ್ರೆ ಎರಡು ಒಂದಾಗಬೇಕು. ನನ್ನ ಮನಸ್ಸು ಮತ್ತು ನಿನ್ನ ಮನಸ್ಸು ಎರಡು ಒಂದಾಗಬೇಕು. ಎರಡು ಒಂದಾಯ್ತಂತಂದ್ರೆ ಸಾಧ್ಯ ಆಗ್ತದ್ರಿ. ಸಂಸಾರ ನಡಿಬೇಕಾದ್ರೂ ಗಂಡ ಹೆಂಡತಿ ಮನಸ್ಸು ಒಂದಾಗಬೇಕು. ಅಂದಾಗಿನ ಸಂಸಾರ ಸರಳ ಆಗ್ತದೆ. ಎಲ್ಲರಿಗೂ ಸರಳ ಇದೆ ಗೊತ್ತದ. ಇನ್ನೊಂದು ವಿಶೇಷ ಮಾತನ್ನ ಹೇಳಕತ್ತಾರ ಪ್ರಭುದೇವರು. ಏನಂತಂದ್ರೆ, ಮನ ಮನ ಬೆರೆಸಿದವರು, ಮನಸ್ಸು ಮನಸ್ಸು ಕೂಡಿದವರು ಒಂದಾದರು. ಎಂತಿರ್ಪರು ಬೆರೆಸಿದವರು, ಎಂತಿರ್ಪರು ಅವ್ರು ಹೇಗಿರ್ತಾರ? ಅವರ ಪರಿಯ ನರಿಯಬಾರದು ಕೇಳ. ಉತ್ರಾಣಿ ಅವರು ಹೇಳ್ತಾರೆ ಪ್ರಭುದೇವರು, ಅವರ ಪರಿಯ ನರಿಯಬಾರದು ಕೇಳ. ಅವ್ರು ಹೇಗಿರ್ತಾರೆ ಅಂತೇಳಿ ಅವರ ರೀತಿಯನ್ನ, ಪರಿ ಅಂದ್ರ ರೀತಿ, ಆ ರೀತಿಯನ್ನ ಸಾಮಾನ್ಯರಿಗೆ ತಿಳಿಯಕ್ ಸಾಧ್ಯಲ್ಲ. ಮನ ಬಂದಾದವರ ರೀತಿಯನ್ನ ಹೇಗಿರ್ತಾರೆ ಗೊತ್ತ್ರಿ? ಒಂದೆರಡು ಮೂರು ಮಾತು ಪ್ರಭುದೇವರು ಹೇಗಿರ್ತಾರವರು. ಎದುರಿಂಗೆ ಇಚ್ಛೆಯ ಅರಿಯದಿಬ್ಬರು. ಒಂದೇ ಮಾತು, ಎದುರಿಂಗೆ ಇಚ್ಛೆಯ ಅರಿಯದಿಬ್ಬರು. ಎರಡನೇ ಮಾತು ಏನಪ್ಪಾ ಅಂತಂದ್ರೆ, ಒಳಗೆ ನೋಡಿದರೆ ಬಟ್ಟ ಬಯಲಲ್ಲಿಬ್ಬರು. ಇದು ಎರಡನೇ ಮಾತು. ಮೂರನೇ ಮಾತು ಏನಂತಂದ್ರೆ, ಗುಹೇಶ್ವರನ ಶರಣರು ತಾವಿಲ್ಲದ ಮಹಿಮರು. ಈ ಮೂರು ಲಕ್ಷಣಗಳಲ್ಲಿ ಇರ್ತವೆ ಎಂಬುದ ನಿನ್ನಿಂದ ಅರಿದೆ ನೋಡ ಸಿದ್ಧರಾಮಯ್ಯ ಅಂತ ಸಿದ್ಧರಾಮರನ್ನ ಕುರಿತು ಅಲ್ಲಮ ಪ್ರಭುದೇವ್ ಹೇಳುವಂತ ಮಾತು. ಏನಂತಾರ? ಒಂದೇದು, ಇದರಿಂಗೆ ಇಚ್ಛೆಯ ಅರಿಯದಿಬ್ಬರು. ಇದೇ ಮಾತನ್ನ ಭಗವದ್ಗೀತೆಯಲ್ಲೂ ಕೂಡ ಅರ್ಜುನ ಈ ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತ ಪ್ರಶ್ನೆಯನ್ನು ಮಾಡ್ಯಾರ. ನಮ್ಮ ಪ್ರಶ್ನೆನೂ ಇದೆ. ಏನಂತಾರ ಗೊತ್ತನ್ರಿ ಅರ್ಜುನ? ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಇದು ಅವನ ಪ್ರಶ್ನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೇ ಕಿಂ ಪ್ರಭಾಸೇತ್ ಕಿಂ ಆಸೇತ್ ವ್ರಜೇತ ಕಿಂ ಅಂತ ಇದು ಆತನ ಪ್ರಶ್ನೆಗಳಿದ್ದಾವೆ. ಒಬ್ಬ ಸ್ಥಿತಪ್ರಜ್ಞ ಅನ್ರಿ ಅಥವಾ ಮನ ಬೆರೆಸಿದವ ಅನ್ರಿ, ಇಬ್ರು ಬೇರೆ ಬೇರೆ ಅಲ್ರಿ. ಇಬ್ರು ಕೂಡ ಒಂದ ಲಕ್ಷಣ ಅದು. ಅವನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸ್ಥಿತಪ್ರಜ್ಞ ಅಂತಂತಾರಲ್ಲ, ಸಮಾಧಿ ಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಸ್ಥಿತಪ್ರಜ್ಞ, ಅವ ಹಾಗಿರ್ತಾನೆ. ಸಮಾಧಿ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಸ್ಥಿರ ಬುದ್ಧಿಯುಳ್ಳವ ಅವ ಹೇಗಿರ್ತಾನೆ? ಹಾಗೆ ಮಾತಾಡ್ತಾನ, ಹೇಗೆ ಕುಳಿತುಕೋತಾನ, ಹೇಗೆ ನಡೀತಾನ ಅಂತೇಳಿ ಅವನ ಚರಿತ್ರೆಯನ್ನ ಕುರಿತು ಪ್ರಶ್ನೆಯನ್ನ ಅರ್ಜುನ ಮಾಡಿದ. ಇಲ್ಲೇನ ಅಲ್ಲಮ ಪ್ರಭುದೇವರು ಉತ್ತರ ಹೇಳಿದ, ಕೃಷ್ಣ ಪರಮಾತ್ಮ ಹೇಳಿದ ಉತ್ತರನು ಕೂಡ ಇದೆ. ಅಲ್ಲಿ ಅವ ಹೇಳಿದ ಉತ್ತರ ಏನ್ ಗೊತ್ತೇನ್ರಿ? ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್
ಪಾರ್ಥ ಮನೋಗತ. ನೋಡ್ರಿ, ಈ ವಾಕ್ಯ ಈ ವಾಕ್ಯ ಎರಡು ತುಲನಾತ್ಮಕವಾಗಿ ನೋಡಿದ್ರ ಎರಡು ಬೇರೆ ಬೇರೆ ಅಲ್ಲ. ಇದರಿಂಗೆ ಇಚ್ಛೆಯ ನರಿಯದಿಪ್ಪರು ಪ್ರಭುದೇವ್ ಹೇಳುದು. ಕೃಷ್ಣ ಹೇಳುದೇನಂತಂದ್ರ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ. ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲಾ ಕಾಮನೆಗಳನ್ನ ಯಾರು ಸಂಪೂರ್ಣವಾಗಿ ತ್ಯಜಿಸಿದ್ದಾನೆ, ಇದರಿಂಗೆ ಇಚ್ಛೆಯ ನರಿಯದಿಪ್ಪರು. ಒಳಗೆ ನೋಡಿದರೆ ಬಟ್ಟ ಬಯಲಲ್ಲಿಪ್ಪರು. ಅಲ್ಲಿ ಹೆಂಗೆ ಹೇಳ್ಯಾರ ಗೊತ್ತಾ ಆ ಶ್ಲೋಕದಲ್ಲಿ? ಆತ್ಮನೈವ ಆತ್ಮನಃ ತುಷ್ಟಃ. ಒಳಗೆ ನೋಡಿದರೆ ಬಟ್ಟ ಬಯಲಲ್ಲಿಪ್ಪರು. ಎರಡು ಒಂದೇ. ಇದರಿಂಗೆ ಇಚ್ಛೆಯ ನರಿಯದಿಪ್ಪರು ಅಂತಂದ್ರೆ ಏನು ಅಂತಂದ್ರ ಅವ್ರಿಗೆ ಒಂದು ಇಚ್ಛೆನೂ ಕೂಡ ಇರಂಗಿಲ್ಲ. ಯಾಕಿರಂಗಿಲ್ಲ? ಪೂರ್ಣ ಕಾಮರಾಗ್ಯರು. ಯಾವುದನ್ನ ತಿಳಿದ ಬಳಿಕ, ಯಾವುದನ್ನ ಪಡೆದ ಬಳಿಕ ಇನ್ನೊಂದನ್ನ ಪಡಿಬೇಕು ಅನ್ನುವಂತ ಆಸೆ ಇರುವುದಿಲ್ಲ, ಅವ ಪೂರ್ಣ ಕಾಮ. ನಿತ್ಯ ತೃಪ್ತರಾಗ್ಯಾರವರು. ನಿತ್ಯ ತೃಪ್ತರಂತಂದ್ರೆ ಇನ್ನೊಂದು ಅವಶ್ಯಕತೆ ಇಲ್ಲ. ಸಾಕೆನಿಸದ ಸವೆಯದ ಬೇರೊಂದು ಬೇಕೆನಿಸದ ಕರೆಯೋಳ್ ತನ್ನ ಜೋಕೆಗುಂದದ ಅನುಪಮ ಶಂಭುಲಿಂಗವಾಗಿರುವ ಸುಖ. ಅವ್ರು ಹೇಗಿದ್ದಾರೆ? ಶಂಭುಲಿಂಗವೇ ತಾವಾಗ್ಯಾರ. ಅಂದ್ರೆ ಏನು? ಆನಂದ ಘನವೇ ತಾವಾಗ್ಯಾರ. ಹೀಗಾಗಿ ಆನಂದಕ್ಕಾಗಿ ಇನ್ನೊಂದ್ರ ಇಚ್ಛಾ ಬೇಕಾಗಿಲ್ಲ. ಅವ್ರಿಗೆಲ್ಲ ಎಲ್ಲ ಎಲ್ಲ ಇಚ್ಛೆಗಳು ಹೋಗ್ತವೆ. ಇದರಿಂಗೆ ಇಚ್ಛೆಯ ಅರಿಯದಿಪ್ಪರು. ಒಳಹೊಕ್ಕು ನೋಡಿದ್ರ, ಒಳಗೆ ನೋಡಿದರೆ ಬಟ್ಟ ಬಯಲಲ್ಲಿಪ್ಪರು. ಅವ್ರು ಇರುವಂತ ಜಾಗ ಯಾವ್ದು ಗೊತ್ತೇನ್ರಿ? ಬಟ್ಟ ಬಯಲು. ಅಲ್ಲಿ ಏನು ಪೂರ್ಣ ಸಚ್ಚಿದಾನಂದ ಘನ. ಅದು ನಾವು ಮತ್ತೊಬ್ಬರಿಗೆ ತಿಳಿಸಾಕ ಅಥವಾ ತಿಳಿಯುವುದಕ್ಕಾಗಿ ಮಾತ್ರ ಹೇಳೋ ಪದಗಳಿವಷ್ಟೇ. ಅದು ಸತ್ತು ಅಲ್ಲ, ಅಸತ್ತಂತನೂ ಹೇಳಕ್ ಬರಂಗಿಲ್ಲ. ಯಾಕ? ಅಸತ್ತನ್ನ ಹಿಡ್ಕೊಂಡು ನಾವು ಸತ್ ಅಂತ ಹೇಳ್ತೇವೆ. ಅಸತ್ ಪದಾರ್ಥಗಳನ್ನ ಹಿಡ್ಕೊಂಡು ಅದು ಸತ್ ಅಂತ ಹೇಳ್ತೇವೆ. ಜಡ ಪದಾರ್ಥಗಳನ್ನ ಹಿಡ್ಕೊಂಡೇ ಅದು ಚಿತ್ ಅಂತ ಹೇಳ್ತೇವೆ. ದುಃಖವನ್ನ ಹಿಡ್ಕೊಂಡೆ ಅದು ಸುಖ ಸ್ವರೂಪ ಅಂತ. ಯಾಕಂದ್ರಿಂದ ವ್ಯತಿರೇಕ ಮಾಡಕ, ಇವೆಲ್ಲದರಿಂದ ಅದು ಬೇರೆ ಅದಪ್ಪ ಅಂತ ಹೇಳಕ್ ಬಳಸಿರೋ ಪದಗಳು. ಈ ಅನಿತ್ಯವನ್ನ ಹಿಡ್ಕೊಂಡೆ ಅದು ನಿತ್ಯ ಅಂತ ಕರಿತೀವಿ. ಈ ಪರಿಚ್ಛಿನ್ನ ವಸ್ತುಗಳನ್ನು ಹಿಡ್ಕೊಂಡನ ಅದು ಪೂರ್ಣ ಅಂತೀವಿ. ಅಲ್ಲಿ ಒಳಗೆ ಹೊತ್ತು ನೋಡಿದ್ರ ಅಲ್ಲಿ ಏನು ಬರೇ ಇರುವು ಅರಿವು ಆನಂದ. ಅಲ್ಲಿರ್ತಾರೆ ಇವರು. ಒಳಗೆ ನೋಡಿದರೆ ಬಟ್ಟ ಬಯಲಲ್ಲಿ ಇಪ್ಪರು. ಅವ್ರ ಇರುವಿಕೆ ಏನಿದ? ಬಟ್ಟ ಬಯಲು. ಹೆಂಗದಲ್ಪ ಅವರು? ಗುಹೇಶ್ವರನ ಶರಣರು, ತಾವಿಲ್ಲದ ಮಹಿಮರು. ಬಹಳ ದೊಡ್ಡ ಮಾತ್ರೆ. ತನ್ನನ್ನು ತಾನು ಸಂಪೂರ್ಣವಾಗಿ ಅಳೆದಿರ್ತಕ್ಕಂಥ ಮಹಾತ್ಮರು. ಎಲ್ಲಿಯವರೆಗೆ ನಾನು ಅನ್ನೋ ವೃತ್ತಿ ಇರ್ತದ ನೋಡ್ರಿ, ಅಜ್ಞಾನ ದಿಶೆಯಲ್ಲೇ ದೇಹೋಹಂ. ಈಗ ನನಗೆ ನನ್ನ ಸ್ವರೂಪದ ಜ್ಞಾನ ಇಲ್ಲ, ಆದ್ದರಿಂದ ನಾನು ಅನ್ನೋದು ನಾವು ಎಲ್ಲಿ ಬಳಸ್ತೇವೆ? ದೇಹಕ್ಕೆ ನಾನು ನೋಡ್ತೀನಿ, ಕೇಳ್ತೀನಿ, ಮಾತಾಡ್ತೀನಿ ಅಂತೇಳಿ ಇಂದ್ರಿಯಗಳಿಗೆ ನಾನು. ಮನಸ್ಸೆ ಬುದ್ಧಿ ಚಿತ್ತ ಅಹಂಕಾರಕ್ಕ ನಾನು ಅಂತೇಳಿ ಈ ಅನಾತ್ಮ ಪದಾರ್ಥಗಳ ಜೊತೆ ನಾನುವಿನ ಸಂಬಂಧವನ್ನು ಜೋಡಿಸಿದೆ. ಯಾವಾಗ? ಅಜ್ಞಾನದ ದಶೆ. ಅದೇ ನನ್ನ ನಿಜ ಸ್ವರೂಪದ ಜ್ಞಾನ ಆಯ್ತಂತಂದ್ರೆ ಅವಾಗ ನಾವೇನಂತೀವಿ ಅಂತಂದ್ರ ಶಿವೋಹಂ. ನಾನು ಯಾರು? ನಾನು ದೇಹೋಹಂ ಅಲ್ಲ, ನಾನು ಶಿವಸ್ವರೂಪನಿದ್ದೇನೆ. ಶಿವೋಹಂ 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 ಅಂತ. ಇದು ದೇಹೋಹಂ ಅನ್ನೋದು ಅಜ್ಞಾನದ ದಶೆಯಲ್ಲಿರ್ತಕ್ಕಂಥ ನಾನು. ಶಿವೋಹಂ ಅನ್ನೋದು
ಜ್ಞಾನದ ದಶೆಯಲ್ಲಿರ್ತಕ್ಕಂಥ ನಾನು. ಇದನ್ನ ದಾಟಿದ ಬಳಿಕ ಆ ನಾನು ಕೂಡ ಹೋಗ್ಬಿಡ್ತದ್ರಿ, ಅದಷ್ಟೇ ಉಳಿತದ್ರಿ. ಇರೋ ಸತ್ಯ ಹಿಂಗದ. ಅಜ್ಞಾನ ದಶೆಯಲ್ಲಿರ್ತಕ್ಕಂಥ ದೇಹೋಹಂ ಆಗಲಿ, ಜ್ಞಾನದಲ್ಲೇ ಇರ್ತಕ್ಕಂಥ ಶಿವೋಹಂ ಆಗಲಿ, ಈ ಎರಡೂ ಇಲ್ಲದಂಗಾಗಿ ಏನ್ ಇರ್ತದ ಅಂತಂದ್ರೆ ಕೇವಲ ಆ ಪರಮಾತ್ಮ ಮಾತ್ರ. ಅಲ್ಲಿ ನಾನುವಿನ ಅಸ್ತಿತ್ವನೇ ಇಲ್ಲ, ಏನೂ ಇಲ್ಲ, ಅವನು ಇರ್ತಾನ, ಇಷ್ಟೇ ಉಳಿತದ್ರಿ. 15 ಶರತ್ ನಮ್ಮ ಅಲ್ಲಮ ಪ್ರಭುಗಳು ಹೇಳ್ತಾರ, ಗುಹೇಶ್ವರನ ಶರಣರು ಹಾಗದಪ್ಪ ಅವರು. ತಾವಿಲ್ಲದ ಮಹಿಮರೆಂಬುದ ನಿನ್ನಿಂದ ಅರಿದೆ ನೋಡ ಸಿದ್ದರಾಮಯ್ಯ. ಹೇ ಸಿದ್ದರಾಮ, ನಿನ್ನ ವರ್ತನೆಯನ್ನು ನೋಡಿ, ನಿನ್ನ ಮಾತುಗಳನ್ನು ಕೇಳಿ ಆ ಗುಹೇಶ್ವರನ ಶರಣರು ಹೇಗಿರ್ತಾರು ಅಂತಂದ್ರೆ ಒಂದಿಷ್ಟು ನಾನು ಸ್ಪರ್ ಇಲ್ಲದೇ ಇರ್ತಾರು ಅನ್ನೋದನ್ನ ನಾನು ನಿನ್ನಿಂದ ತಿಳ್ಕೊಂಡೆ ಅಂತ ಹೇಳ್ತಾರೆ ಇವರು. ಈ ಮಾತನ್ನ ಕೇಳಿ ಸಿದ್ದರಾಮ ಶರಣರು ಒಂದ್ ಮಾತನ್ನ ಹೇಳ್ತಾರೆ ನೋಡ್ರಿ, ಇದೇ ಚಂದದ ನೋಡ್ರಿ. ಅಪ್ಪುದನು ಅಲ್ಲದುದನು ನೋಡ್ರಿ ಹೆಂಗದದು. ಅಪ್ಪುದ ನಲ್ಲದುದ ಒಪ್ಪುವ ಮಾಡುವಿರಿ. ಅದ ಎರಡು, ಅಪ್ಪುದ ಅಲ್ಲದುದ. ಅಪ್ಪುದ ಅಂತಂದ್ರೆ ಏನು? ಸರಿಯಾಗಿ ಇರ್ತಕ್ಕಂಥದ್ದು. ಅಲ್ಲದುದ ಅಂತಂದ್ರೆ ಸರಿ ಇಲ್ಲದೆ ಇರ್ತಕ್ಕಂಥದ್ದು. ನೀವ್ ಹೇಗಿದ್ದೀರಿ ಅಂತ ಕೇಳಿದ್ರೆ, ಹೇ ಪ್ರಭುವೇ, ಗುರುವೇ, ಸರಿ ಇದ್ದದ್ದನ್ನು ಸರಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಅಪ್ಪುದ ಅಲ್ಲದುದ ಒಪ್ಪುವ ಮಾಡುವಿರಿ. ಅದು ನೀವೇನ್ ಮಾಡ್ತೀರಿ? ಅದನ್ನ ನೀವು ಒಪ್ಪುವಂಗ್ ಮಾಡ್ತೀರಿ. ಅಯ್ಯ, ನಿಮ್ಮ ಒಲವು ಚಲವು ಕಂಡ್ರಿ, ನಿಮ್ಮ ಪ್ರೇಮ ಏನದಲ್ರಿ, ಅದು ಹೆಂಗದ ಅಂತಂದ್ರೆ ಅದು ಚಲೋ ಅದ, ಚಂದ ಅದ. ನಿಮ್ಮ ಪ್ರೇಮವೇ ತಾಯಿಗೆ ಹೆಗ್ಗನಸೋದಕ್ಕೆ ಮುದ್ದ ಅಂತಗಳ ಗಾದಿ ಮಾತಾಡ್ತಾರೆ, ಹಳಿ ಒಳಗೆ ಮಾತಾಡ್ತಿರ್ತಾರೆ. ಹಂಗ ನಾವು ಒಪ್ಪೋಂಗಿರ್ಲಿ ಅಥವಾ ನಾವು ಒಪ್ಪದೇ ಇರೋ ಹಂಗಿರ್ಲಿ, ಹೇ ಪರಮಾತ್ಮ ನೀ ಹ್ಯಾಂಗದೀಪ ಅಂತಂದ್ರ ನಾವು ಒಪ್ಪೋಂಗಿರ್ಲಿ ಒಪ್ಪದೇ ಇರೋ ಹಂಗಿರ್ಲಿ, ನೀವು ಒಪ್ಪುವ ಹಂಗ ಮಾಡ್ಲಿ, ಅದು ನಿಮ್ಮ ಕೃಪ. ಈ ನಿಮ್ಮ ಪ್ರೀತಿ ಏನೈತಲ್ಲ, ನಿಮ್ಮ ಒಲವು ಏನೈತಲ್ಲ ಅಂದ್ರ ಒಪ್ಪದೇ ಇರುವಂತದ್ದನ್ನು ಕೂಡ, ಇದು ಮಾತು ಬಹಳ ಮಹತ್ವದ್ರೆ 2-3 ಸಲ ತಪ್ಪು ತಿಳ್ಕೊಬೇಡ್ರಿ. ಒಪ್ಪದೇ ಇರುವಂತದ್ದು, ಒಪ್ಪುವಂತದ್ದು, ಎರಡನ್ನೂ ಒಪ್ಪುವಂಗ ಮಾಡ್ತಿರಲ್ಲ, ಇದು ನಿಮ್ಮ ಚಲೋ, ಇದು ನಿಮ್ಮ ಪ್ರೇಮ. ಯಾವಾಗ ಚಲೋ ಇದ್ದದ ಅಷ್ಟೇ ನನಗೆ ಬರ್ಲಿ, ಚಲೋ ಇದ್ದದ್ದು ಬೇಡ ಹಿಂಗಿಲ್ಲ, ಚಲೋ ಇಲ್ಲದನ್ನು ಸರಿ ಮಾಡ್ತಿರಲ್ಲ, ಇದು ನಿಮ್ಮ ಪ್ರೇಮ, ನಿಮ್ಮ ಒಲವು, ಇದು ನಿಮ್ಮ ಪ್ರೇಮ ಏನದಲ್ಲ, ಅದು ಚಲೋ ಕಂಡಯ್ಯ. ಇದು ಅತ್ಯಂತ ಸುಂದರ. ನೀನಿಂತು ನೋಡಿದರಂತಿಪ್ಪುದಲ್ಲದೆ ಅಪ್ಪುದಲ್ಲ ಬೆಂಬವರ್ಷ ಕಾನ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಅಂದ್ರೆ ಏನ್ ಹೇಳ್ರಿ, ನೀನಿಂತು ಅಂದ್ರೆ ನೀ ಈ ಪ್ರಕಾರವಾಗಿ ನೋಡಿದರಂತು ಇಪ್ಪುದಲ್ಲದೆ ಅಂದ್ರೆ ನೀ ಹೀಗೆ ನೋಡಿದ್ರ ಮಾತ್ರ ಹಿಂಗಿರಕ್ ಸಾಧ್ಯದ, ಇಲ್ಲ ಇದ್ರ ಸಾಧ್ಯ ಇಲ್ಲ. ನೋಡ್ರಿ, ನಾವೆಲ್ಲ ಎಟ್ಟರವರು ಹೌದಿಲ್ರಿ, ನಮಗೇನು ಜ್ಞಾನದ ಗಂಧದ ಹಾಳಿಲ್ಲ, ಅನುಭವಂತೂ ಮೊದಲ ಇಲ್ಲ, ಏನೇನು ಇಲ್ಲ. ಆದ್ರೂ ಇಲ್ಲಿ ಕೇಳೋದ್ರೆಲ್ಲ ಏನಂತಾರ, ನೀವು ಬಹಳ ದೊಡ್ಡವರು, ಶರಣರು, ಹಂಗ ಹಿಂಗ ಇಲ್ಲದನ್ನ ಹೌದಂತಾರಲ್ಲ, ಇದು ನಿಮ್ಮ ಮಹಿಮಾ. ಇದು ಅದರಂತೆಯೇ ಇದು ಅಲ್ಲಮ ಪ್ರಭುದೇವರ ಮಹಿಮಾ ಅಂತಾರ ಅವರು. ಈಗ ನೀವು ಇಲ್ಲದಕ್ಕೂ ಸುರಕ್ಕೆ ಹೌದಂತಿರಲ್ಲ, ಹಂಗ ನನ್ನಲ್ಲೇ ನೀ ನಿಂತು ನೋಡಿದರೆ ನೀ ನಿಂತು ನೋಡಿದರಂತಿರ್ಬೋದು ಅಂದ್ರೆ ನೀನು ಈ ಪ್ರಕಾರ ನೋಡಿದ್ರ ಹಂಗಿರ್ತದ ಅಲ್ಲವೇ, ಅದ್ರ ಬಿಟ್ರ ಅಪ್ಪುದಲ್ಲ ಎಂಬುದು
ಕರುಣೆಯಿಂದ ನೋಡಿದ್ರೆ ಮಾತ್ರ ಹಿಂಗಾಗ್ತದ, ಇಲ್ಲಾಗಿತ್ತಂದ್ರ ಅದು ಆಗುದಿಲ್ಲ ಅಂತ ಹೇಳಿ ತಮ್ಮ ಒಳಗಿನ ಭಾವವನ್ನು ಪ್ರಕಟ ಮಾಡ್ತಾರ. ಇದನ್ನು ಮಾಡಿದಾಗ ಲಮಪ್ರಭು ದೇವರಿಗೆ ಅತ್ಯಂತ ಸಂತೋಷ ಆಗ್ತದೆ. ಯಾಕಂದ್ರೆ ಇಷ್ಟು ಸಮರ್ಪಣಾ ಭಾವ, ಸಂಪೂರ್ಣವಾಗಿ ಅವರಿಗೆ ಅರ್ಪಿತ ಆಗುವಂತ ಭಾವ. ಇದನ್ನ ನೋಡಿ ಅವ್ರು ಎಷ್ಟು ಸಂತೋಷ ಆಗ್ತಾರಂತಂದ್ರ ಇಲ್ಲೊಂದು ಮಾತನ್ನ ಹೇಳ್ತಾರ. ಇದು ಬಹಳ ಮಹತ್ವದ ಮಾತು. ಸ್ವತಂತ್ರ ಪರತಂತ್ರಕ್ಕೆ ಆವುದು ನೋಡ. ಕೇಳ ಮಾತನ್ನ ಇದನ್ನ ನಮಗೆ ನಾವು ಅಪ್ಲೈ ಮಾಡಿ ನೋಡ್ಕೋಬೇಕು. ನಾವು ಸ್ವತಂತ್ರದೇವೋ ಏನು ಪರತಂತ್ರದೇವೋ ಅನ್ನೋದು ಗೊತ್ತಾಗ್ತದ. ಸ್ವತಂತ್ರ ಪರತಂತ್ರಕ್ಕೆ ಆವುದು ಚಿಂತೆ ನೋಡ. ತಾನೆಂಬುದಳಿದು ಇದೆಂಬುದ ಮರೆದು ಭಾವ ದಗ್ಧವಾಗಿರಬಲ್ಲರೆ ಅದು ಸ್ವತಂತ್ರ. ಸ್ವತಂತ್ರದ ಲಕ್ಷಣ ಇದು. ಇನ್ನು ಪರತಂತ್ರ ಅಂತ ಕರ್ತಾರ ಅಂತಂದ್ರೆ ನೀನೆಂಬುದ ಧಿಕ್ಕರಿಸಿ ತಾನೆಂಬುದ ನಿಕ್ಕರಿಸಿ ಉಭಯ ಭಾವದಲ್ಲಿ ಸನ್ನಿಹಿತವಾಗಿರಬಲ್ಲಡೆ ಪರತಂತ್ರ. ಸ್ವತಂತ್ರ ಪರತಂತ್ರ ಎಂಬೆರಡನ್ನೂ ವಿವರಿಸದೆ, ಅವ್ರ ಮುಂದಿನ ಮಾತು ಹೇಳ್ತಾರ, ಸ್ವತಂತ್ರ ಪರತಂತ್ರ ಎಂಬೆರಡನ್ನೂ ವಿವರಿಸದೆ ತನ್ನ ಮರೆದಿಪ್ಪನೇ ಉಪಮಾತೀತನು. ಗುಹೇಶ್ವರನ ಶರಣರು ದೇಹವಿಲ್ಲದ ನಿರ್ದೇಹಿಗಳೆಂಬುದು ಇಂದಿನಗೆ ಕಾಣ ಬಂದಿತ್ತು ನೋಡ ಸಿದ್ದರಾಮಯ್ಯ. ಇದು ಕೂಡ ಒಂದು ತಾತ್ವಿಕ ನೆಲೆಯನ್ನು ಹೊಂದಿರ್ತಕ್ಕಂಥ ಪೂರ್ವವಚನ. ಏನಂತಾರೆ ಇಲ್ಲಿ ಅಂತ ಕೇಳಿದ್ರ, ಇಲ್ಲಿ 3 ಮಾತುಗಳನ್ನ ಇಲ್ಲಿ ಲಮಪ್ರಭು ಹೇಳಕ್ತಾರ. ಒಂದು ಸ್ವತಂತ್ರತೆಯ ಲಕ್ಷಣ, ಎರಡನೇದು ಪರತಂತ್ರದ ಲಕ್ಷಣ, ಮೂರನೇದು ಉಪಮಾತೀತರ ಲಕ್ಷಣ. ಇವ್ರು ಹೇಗಿರ್ತಾರಪ್ಪ ಇವರು? ಒಂದೇದು ನೋಡ್ರಿ, ಅವ್ರು ಪ್ರಶ್ನೆಯನ್ನ ಮಾಡ್ತಾರ. ಸ್ವತಂತ್ರ ಪರತಂತ್ರಕ್ಕೆ ಆವುದು ಚಿಹ್ನೆ ನೋಡ. ಚಿಹ್ನೆ ಅಂದ್ರೆ ಗುರುತು, ಲಕ್ಷಣ ಅಂತದ. ಈ ಸ್ವತಂತ್ರ ಮತ್ತು ಪರತಂತ್ರ ಅಂತೇವಲ್ಲ, ಇದಕ್ಕ ಲಕ್ಷಣ ಏನು, ಇದ್ರ ಗುರುತೇನು? ಅದಕ್ಕೆ ಅವ್ರು ಹೇಳ್ತಾರ, ತಾನೆಂಬುದನ್ನು ಇದರೆಂಬುದ ಮರೆದು ಭಾವ ದಗ್ಧವಾಗಿರಬಲ್ಲರೆ ಅದು ಸ್ವತಂತ್ರ. ಸ್ವತಂತ್ರ ಅಂತಂದ್ರೆ ತಾನೆಂಬುದರಿದು. ತಾನೆಂಬುದರಿದು ಅಂತಂದ್ರ ಈ ದೇಹವೇ ನಾವು ಏನು ನಾವು ಗಟ್ಟಿ ಮಾಡ್ಕೊಂಡೇವಲ್ಲ, ಇರುವ ದೇಹದಲ್ಲಿರ್ತಕ್ಕಂಥ ದೇಹಾತ್ಮ ಬುದ್ಧಿ ಅಳದಿರಬೇಕು. ಇದರೆಂಬುದ ಮರೆದು ಏನು ನಮ್ಮಿಂದ ಭಿನ್ನವಾಗಿ ಈ ವಿಶ್ವ ಅಸ್ಥಿಭಾತಿ ಪ್ರಿಯ ರೂಪ. ಇಲ್ಲಿ ಏನಲ್ಲ ಅಂದ್ರೆ ಪ್ರಪಂಚದಲ್ಲಿ ಅಸ್ಥಿಭಾತಿ ಪ್ರಿಯ ನಾಮ ಮತ್ತು ರೂಪ, ಈ 5 ಅಂಶಗಳು ಈ ಸಮಗ್ರ ಪ್ರಪಂಚದಲ್ಲಿ. ಈ ನಾಮ ರೂಪ ಅಂತ ಏನದಾವಲ್ರಿ, ಇವೆರಡು ಮಾಯಾ ಸ್ವರೂಪ. ಅಸ್ಥಿಭಾತಿ ಪ್ರಿಯ ಇದು ಬ್ರಹ್ಮಸ್ವರೂಪದ. ಸಾಧಕನಾದವ ಹೇಗಿರ್ಬೇಕಪ್ಪ ಅಂತಂದ್ರ, ಮೊದಲನೇದು ಅಂತರ್ ಸವಿಕಲ್ಪಕ ಸಮಾಧಿ ಅಂತಾರ. ಇದು ಬಹಳ ದೊಡ್ಡ ಸಾಧನ ಅದ. ಇದು ಅಂತರ್ ಸವಿಕಲ್ಪಕ ಸಮಾಧಿ, ಬಾಹ್ಯ ಸವಿಕಲ್ಪಕ ಸಮಾಧಿ ಅಂತಾರೆ. ಎರಡು ರೀತಿಯಾಗಿ ಸಾಧನೆಯನ್ನ ಮಾಡ್ಬೇಕಾಗ್ತದೆ. ಅಂತರನೂ ಮಾಡ್ಬೇಕು, ಬಾಹ್ಯ ಒಳಗೂ ಮಾಡ್ಬೇಕು. ಅಂತರ್ ಮಾಡ್ಬೇಕಾದ್ರೆ ನನ್ನ ಭಾವ ಈ ಪಂಚಕೋಶಾತೀತವಾಗಿರ್ತಕ್ಕಂತಹ ಅವಸ್ಥಾತ್ರಯಕ್ಕೆ ಸಾಕ್ಷಿಯಾಗಿರುವ, 3 ತನುಗಳಿಂದ ಬೇರೆಯಾಗಿರುವ ಸಚ್ಚಿದಾನಂದ ಸ್ವರೂಪವೇ ನಾನು ಅಂತ ಸತತ ಅನುಸಂಧಾನ ನಡೀಬೇಕು. ಅವಾಗ
ತಾನು ನಾನೇನು ದೇಹಾತ್ಮ ಭಾವ ಅಲ್ಲ, ಈ ದೇಹಾತ್ಮ ಭಾವ ಯಾವಾಗಲೂ ಅದು ಅನುಸಂಧಾನ ಸತತ ಅದರ ಭಾವ ಮಾಡಕತ್ತೀವಂದ್ರೆ ಮಾತ್ರ ನಾನು ಅನ್ನೋದು ಅಳಿತದ. ಇನ್ನು ಎರಡನೇದು, ಈ ನಾಮರೂಪಗಳನ್ನ ಬಿಟ್ಟು ಅಸ್ಥಿಭಾತಿ ಪ್ರಿಯದಲ್ಲಿಯೇ ಯಾವಾಗಲೂ ರಕ್ಷಿತ ಅನುಸಂಧಾನ ಮಾಡಕತ್ತೀವಿ ಅಂತಂದ್ರೆ ಅವಾಗ ಹಿರಿಯರ್ ಅನ್ನೋದು ಮರಿತದ. ಈಗ ನನ್ನ ಮುಂದೆ ಯಾರ ಕಂಡ್ರೆ ನನಗೆ ಕಾಣಿಸೋದು ಏನ್ರಿಪ್ಪ ಅಂದ್ರೆ ಒಂದು ನಾಮ ಕಾಣಿಸ್ತದ, ಅವ್ರ ಹೆಸರಿಗೆ ಕಾಣಿಸ್ತದ, ಅವ್ರು ಆಕೃತಿ ಕಾಣಿಸ್ತದಪ್ಪ. ಇದು ಹೆಣ್ಣು, ಇದು ಗಂಟು, ನಾಮದ ಒಂದು ಆಕೃತಿ ಅದ, ಇದು ಗಿಡ, ಇದು ಮರ. ನಾವು ಏನ್ ಮಾಡ್ಬೇಕು ಸಾಧಕರು, ಈ ನಾಮ ಮತ್ತು ರೂಪವನ್ನ ಬಿಡಬೇಕು. ಅದರೊಳಗಿನ ಅಸ್ಥಿ ಇರುವಿಕೆ, ಭಾತಿ ತೋರುವಿಕೆ, ಪ್ರಿಯ ಆನಂದ ಸ್ವರೂಪ ಏನದ ಅದರ ಕಡೆ ಲಕ್ಷ್ಯ. ಹೀಗೆ ನಾಮರೂಪವನ್ನ ಬಿಟ್ಟು ಆ ಅಸ್ತಿತ್ವದ ಕಡೆ ಲಕ್ಷ್ಯ ಕೊಡ್ತೀವಿ ಅಂತಂದ್ರೆ ಸತತ ಅದರ ಅನುಸಂಧಾನ ಮಾಡಿದ್ರ ಇದರನ್ನೋದು ಮರಿತದ, ಇದೂ ಮರಿತದ, ತಾನನ್ನೋದು ಅರಿತದ. ಭಾವದಗ್ಧವಾಗಿರಬಲ್ಲರೆ ಮೂರ್ತಿ ಮಂಚನ ಬರುತ್ತಾರೆ. ಭಾವದಗ್ಧವಾಗಿರಬಲ್ಲರೆ ಅಂತಂದ್ರೆ ಏನು? ನಾನು ಬ್ರಹ್ಮಸ್ವರೂಪನಿದ್ದೇನೆ, ಇದೆಲ್ಲವೂ ಅಸ್ಥಿಭಾತಿ ಪ್ರಿಯ ರೂಪ, ಇದು ಕೂಡ ಭಾವನೆ, ಇದು ಕೂಡ ಹೋಗ್ಬೇಕಂತಾರ ಅವ್ರು, ಇದು ಕೂಡ ಸುತ್ತ ಹೋಗ್ಬೇಕು, ಉಳಿಬೇಕು ಮಾತ್ರ ಪರಮಾತ್ಮ. ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಏಕಮೇವಾದ್ವಿತೀಯ ಬ್ರಹ್ಮದಲ್ಲಿ ತೋರ್ಪ ಲೋಕ ರಂಜನೆಯು ಕಾಲ್ಪನಿಕ ವಹಿಸಿ ಅಲ್ಲಿ ನೆಲೆ ನಿಲ್ಲಬೇಕಾಗ್ತದೆ. ಎಲ್ಲವೂ ಕಲ್ಪನೆ, ಎಲ್ಲವೂ ಹೋಗ್ತದೆ. ಹೀಗೆ ಸಾಧಿಸಿದವರು ಇದ್ದಾರೆ. ಇತ್ತೀಚೆಗೆ ಸಿದ್ಧಾರೂಢರ ಶಿಷ್ಯರು, ಪರಮ ಪೂಜ್ಯ ಮಹಾಶಿವಯೋಗಿ ಸಿದ್ಧಾರೂಢರ ಶಿಷ್ಯ ಗುರುನಾಥರೂಢರು ಅಂತ ಆಗ್ಯಾರ. ಹುಬ್ಬಳ್ಳಿ ಒಳಗೆ ಒಂದು ಸಮಾಧಿ ಅದ. ಸಿದ್ಧಾರೂಢರ ಉತ್ತರಾಧಿಕಾರಿಗಳಿದ್ರು. ಸಿದ್ಧಾರೂಢರ ತರುವಾಯ ಬಹಳ ಉತ್ಕೃಷ್ಟ ಸ್ಥಿತಿಯನ್ನು ಹೊಂದಿದಂತ ಮಹಾಪುರುಷರು. ಅವ್ರನ್ನ ನೋಡಿದಂಥವರು ಇನ್ನ ಕೆಲವು ಮಂದಿ ಜೀವಿತನೂ ಇದ್ದಾರೆ. ಶಿವಾನಂದ ಭಾರತಿ ಮಹಾಸ್ವಾಮಿಗಳಾಗಲಿ, ಬೇರೆ ಬೇರೆ ಆಗಲಿ ಅವ್ರು ಸೇವಾ ಮಾಡಿದವರು, ಅವ್ರು ನೋಡಿದವರು ಇನ್ನ ಇದ್ದಾರೆ. ನಮಗೊಮ್ಮೆ ಜಮಖಂಡಿಯ ಸಹಜಾನಂದ ಅವಧೂತ ಅವರು, ಅವ್ರು ಬಹಳ ದೊಡ್ಡ ವೇದಾಂತದ ವಿದ್ವಾನರು, ಅವರೊಂದು ಮಾತನ್ನ ಹೇಳಿದ್ದಾರೆ. ಗುರುನಾಥರೂಢರಿಗೆ ಅವರಿಗೆ ಬಾಹ್ಯ ಜ್ಞಾನನೂ ಇದ್ದಿರ್ಕಿಲ್ಲ, ತನ್ನ ಜ್ಞಾನನೂ ಇದ್ದಿರ್ಕಿಲ್ಲ. ತನ್ನ ಜ್ಞಾನ ಇದ್ದಿರ್ಕಿಲ್ಲ ಅಂತಂದ್ರೆ ಏನ, ಯಾವ ಭಾವನೂ ಇಲ್ಲ, ಪೂರ್ಣ ಪ್ರಮಾಣದೊಳಗ ಸಮಾಧಿಸಿದ್ರು ಅವರು. ಅದಕ್ಕ ಭೂಮಿಕಾ ಏನಂತಾರಂತಂದ್ರೆ ಪದಾರ್ಥಾಭಾವಿನಿ ಅನ್ನುವಂಥ ಭೂಮಿಕಾದ ಜ್ಞಾನ ಸಮಾಧಿಯೊಳಗ ಆ ಪದಾರ್ಥಾಭಾವಿನಿ ಅಂದ್ರೆ ಯಾವ ಪದಾರ್ಥಗಳು ಅವ್ರಿಗೆ ಕಾಣಂಗಿಲ್ಲ, ಹೊರಗಿಂದನೂ ಕೂಡ ಕಾಣಂಗಿಲ್ಲ, ಹೊರಗಿಂದನೂ ಇಲ್ಲ, ಏನೂ ಇಲ್ಲವೇ ಇಲ್ಲ. ಪದಾರ್ಥಾಭಾವಿನಿ ಭೂಮಿ ಕೇಳಿ ಅವರಿದ್ರು. ಅವರಿಂದ ಬದುಕಬೇಕಾದ್ರೆ ಅವ್ರ ಶರೀರಕ್ಕೆ ಆಹಾರ ಬೇಕು. ಯಾಕಂದ್ರೆ ಇದು ಅನ್ನಮಯ ಶರೀರ, ಇದಕ್ಕೆ ಅನ್ನ ಇಲ್ಲಾಗಿತ್ತಂದ್ರೆ ಸತ್ತು ಹೋಗ್ತದ್ರಿ. ಶರೀರಕ್ಕೆ ಅನ್ನ ಬೇಕು. ಇಲ್ಲಾಗಿತ್ತಂದ್ರೆ ಯೋಗ ಸಾಧನ ದ್ವಾರ ಅದಕ್ಕೆ ಅಮೃತವನ್ನು ಪಾನ ಮಾಡಿಸಬೇಕಾಗ್ತದೆ. ಈ ಇವೆರಡರ ಮಾತ್ರ ಶರೀರ ಉಳಿತದ, ಇಲ್ಲಾಗಿತ್ತಂದ್ರೆ ಶರೀರ ನಾಶ. ಇವರು ಜ್ಞಾನ ಸಮಾಧಿಯನ್ನು ಸಾಧಿಸಿದಂಥವರು, ಪದಾರ್ಥಾಭಾವಿನಿ ಭೂಮಿ ಕೇಳಿದಂಥವರು. ಇವರಿಗೆ ಉಳಿಬೇಕಂತಂದ್ರೆ ಅವರಿಗೆ ಹಾಮಾಗಬೇಕಾಗಿತ್ತು. ನೋಡಿದವ್ರು ಹೇಳ್ಯಾರ್ರಿ ಇದನ್ನ, ಅವ್ರ ಗಂಟ್ಲಕ್ಕೆ ತಿಕ್ತಿರುತ್ತೆ, ಜೋರ್ಲಿ ತಿಕ್ಕೋದು. ತಿಕ್ಕಿದಾಗ ಒಂದು ಸೆಕೆಂಡ್ ಅವರು ತಿಕ್ಕಕ್ಕೆ ಬಿಡ್ತಿರಂತ. ಅವಾಗ ಬಾಯಿ ಬಿಡದ ಅವ್ರ ಬಾಯಿಯೊಳಗೆ ಹಾಲು ಹಾಕ್ಬೇಕ್ರಿ. ಅವ್ರ ಒಳಗೆ ನುಂಗುತ್ತಿರ್ಕಿಲ್ಲ, ಆ ಕಡೆ ಮತ್ತೆ ಸಮಾಧಿ ಎಲ್ಲಿ ಬಿಡ್ತಿದ್ರು. ಪೂರ್ಣ ಪ್ರಮಾಣದಾಗ ಮಗ್ನಾಗಿ ಬಿಡ್ತಿದ್ರು. ಬಾಯಿಯೊಳಗೆ ಹಾಲು ಹಾಗೆ ಮತ್ತೆ ಗಂಟ್ಲ ತಿಕ್ಕೋದು. ತಿಕ್ಕಿದಾಗ ಒಂದು ಹನಿ ಒಂದ್ 2-3 ಚಮಚ ಒಳಗೆ ಶರೀರದಾಗ ಹೋಗಿತ್ತಂತ. ಇದು ಅವಸ್ಥಾ, ಈ ತರ ಇದು ಜ್ಞಾನದ ಪರಾಕಾಷ್ಠೆ. ಇಲ್ಲೇನ್ ಹೇಳಕತ್ತಲ್ಲ, ಸ್ವತಂತ್ರ ಅಂದ್ರೆ ಹೇಳ್ಕಂತಾರಪ್ಪ, ತಾನೆಂಬುದು ತಳಿದು ಇದರೆಂಬುದ ಮರೆದು ಭಾವದಗ್ಧವಾಗಿರಬಲ್ಲಡೆ ಎಲ್ಲವೂ ಹೋಗುತ್ತೆ. ಭಾವದಗ್ಧ ಆಗಿರ್ತದೆ, ಇದು ಸ್ವತಂತ್ರ. ಪರತಂತ್ರ ಅಂತ ಹೇಳ್ಕಂತಾರ, ಇದು ನಾನು ನಿಮ್ಮ ಸುದ್ದಿಲ್ಲ, ಇಲ್ಲಿ ಪರತಂತ್ರ ಹೇಳ್ಬೇಕಾದ್ರೆ ನೀನೆಂಬುದ ಧಿಕ್ಕರಿಸಿ, ತಾನೆಂಬುದ ನಿಚ್ಚರಿಸಿ, ಉಭಯ
ಭಾವದಲ್ಲಿ ಸನ್ನಿಹಿತವಾಗಿರಬಲ್ಲಡೆ ಪರತಂತ್ರ. ನೀನೆಂಬುದ ಧಿಕ್ಕರಿಸಿ ಅಂತಂದ್ರ ಇದೆಲ್ಲವೂ ಪರಮಾತ್ಮನ ಸ್ವರೂಪ. ನಮ್ಗೆ ಇದ್ದರೆ ಕಾಣಿಸಿದಪ್ಪ ಇದೆಲ್ಲ ಪರಮಾತ್ಮನ ಸ್ವರೂಪ ಅಂತ ಅದನ್ನ ಧಿಕ್ಕಾರ ಮಾಡಿದ್ವಿ, ಹೌದಿಲ್ರಿ? ಆ ಪರಮಾತ್ಮನನ್ನೇ ಧಿಕ್ಕರಿಸಿ ನಾವು ಜಗವೆಂದಡಂ ಎಲ್ಲವೂ ಪರಮಾತ್ಮನೇ ಅದಾನ, ಅದನ್ನ ಬಿಟ್ಟೇವಿ. ತಾನೆಂಬುದ ನಿಕ್ಕರಿಸಿ ಎಲ್ಲಿ ನೋಡ್ತೀವಿ ನೋಡ್ರಿ ಬರೀ ನಾನೇ ನಾನುವಿನ ತಾಂಡವ ನಡೀತದ. ಪರಮಾತ್ಮನನ್ನ ನಿರಾಕರಿಸಿ ನಾನುವಿನ ಜಾಸ್ತಿ ಆದಿರ್ತದ. ಉಭಯ ಭಾವದಲ್ಲಿ ಸನ್ನಿಹಿತವಾಗಿರಬಲ್ಲಡೆ. ಉಭಯ ಭಾವ ಅಂತಂದ್ರೆ ಭಿನ್ನ ಭಾವ, ದ್ವೈತಾಸಕ್ತಿ, ದ್ವೈತ ಭಾವ. ಇವ ಬ್ಯಾರೆ, ಇದು ಬ್ಯಾರೆ, ಇದು ಬ್ಯಾರೆ, ಹಿಂಗೆಲ್ಲ ಭಿನ್ನ 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 ಭಾವದಲ್ಲಿ ಹಿಂಗೆ ಇದ್ದ ಅಂತಂದ್ರ ಇದಕ್ಕೆ ಪರತಂತ್ರ ಅಂತಾರ ಅವರು. ಯಾರು ಅಲ್ಲಮ್ಮ ಪ್ರಭುದೇವರು ಸ್ವತಂತ್ರ ಅಲ್ಲ, ಅದು ಪರತಂತ್ರ. ದೇಹಾತ್ಮ ಭಾವ ಇದ್ರೆ ಅದು ಸ್ವತಂತ್ರನೋ ಪರತಂತ್ರನೋ? ನಿಮಗೆ ಮಜಾಂತ್ರಿ ಹೇಳ್ತೀನಿ. ಮುಕುಂದೂರು ಸ್ವಾಮಿಗಳು ಅಂತೇಳಿ ಇದ್ರು. ಮುಕುಂದೂರು ಸ್ವಾಮಿಗಳು ಬಹಳ ದೊಡ್ಡ ಶಿವಯೋಗಿಗಳು ಅವರು, ಮಹಾತ್ಮರವರು. ಮುಕುಂದೂರು ಬೆಟ್ಟ ಅಂತ ಐತಿ, ಎಲ್ಲ ಐತಿ ಅಂತ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಅವರ ಜೀವನವನ್ನು ಕುರಿತು ಒಂದು ಕೃತಿ ಬರೆದ. ಬಹಳ ಚಂದ, ಸಣ್ಣ ಕೃತಿ, ಆದ್ರೆ ಬಹಳ ಚಂದ ಕೃತಿ. ಆ ಮುಕುಂದೂರು ಸ್ವಾಮಿಗಳಿಗೆ ಒಮ್ಮೆ ಏನಾಯ್ತಪ್ಪ ಅಂತಂದ್ರ ಅವರು ಕಾಡಿನಾಗ ಇಲ್ಲಿಂದ ಅಲ್ಲಿದ್ದಿಲ್ಲ ಅಡ್ಡಾಡ್ತಿದ್ರು. ಅವ್ರು ಧ್ಯಾನಸ್ಥರಿರ್ತಿದ್ರು. ಅವ್ರಿಗೆ ವಯಸ್ಸು ಎಷ್ಟಪ್ಪ ಅಂತಂದ್ರೆ ಸರ್ವ ಸಾಧಾರಣ 160-70 ವರ್ಷ. ಮುಂದೆ ಅವ್ರು ಸಣ್ಣಾಗಿದ್ದಾಗ ನೋಡಿದವ್ರು ಮುದುಕಾದವ್ರಿದ್ರಂತಾರೆ, ಬೆಳಗಿರಿ ಕೃಷ್ಣಶಾಸ್ತ್ರಿ ಅವರು ಬರೆದಾರೆ. ಒಮ್ಮೆ ಏನಾಯ್ತಂತಂದ್ರೆ ಅವರು ಎಲ್ಲೋ ಜಿಗ್ಯಾಕ್ ಹೋಗಿ, ಅಂದ್ರೆ ಒಂದು ಕೃತಿ ಅದ, ಅವ್ರನ್ನ ಪಲ್ಲಕ್ಕಿ ಮ್ಯಾಗ ಮೆರವಣಿಗೆ ಮಾಡ್ಬೇಕಂತೇಳಿ ಭಕ್ತಾದಿಗಳ ನಿಷೇಧ ಮಾಡ್ತಾರಂತ. ನಾವಲ್ಲೇ ಅಂತ ಓಡದಂತಾರೆ. ಓಡಾಕ್ ಹೋಗಿ ಯಾರು ಕಾಲ್ ಮುಡ್ಕೊತಾರ, ಯಾರು ಮುಕ್ಕೊಂಡ್ರು ಕಾಲ್ ಮುಡ್ಕೊಂತಾರ್ರಿ. ಅವ್ರನ್ನ ಮಂಗಳೂರಿನ ಆಸ್ಪತ್ರೆಯೊಳಗ ಅಡ್ಮಿಟ್ ಮಾಡ್ತಾರೆ. ಬೆಳಗಡೆ ಕೃಷ್ಣಶಾಸ್ತ್ರಿ ಏನಂತ ಡಾಕ್ಟರ್ಗೆ, ಇವ್ರ ವ್ಯವಸ್ಥೆ ಎಲ್ಲ ನೀವು ಮಾಡ್ಬೇಕಾದ್ರೆ ಖರ್ಚು ಬರ್ತತಿ. ಕೃಷ್ಣಶಾಸ್ತ್ರಿ ಏನಂತಾರ, ಸರ್ ಇರ್ತಾರ ಅವರು, ಏನ್ ಚಿಂತೆ ಮಾಡ್ಬೇಡ್ರಪ್ಪ ನೀವು, ಎಷ್ಟು ಖರ್ಚು ಬರ್ತದ ನಾ ಕೊಡ್ತೇನೆ, ನೀವು ಅವ್ರ ಟ್ರೀಟ್ಮೆಂಟ್ ಶುರು ಮಾಡಿ ಅಂತ ಹೇಳಿದಾಗ ಆದ್ರೆ ಆಯ್ತು ಅಂತೇಳಿ ಅವ್ರ ವ್ಯವಸ್ಥೆ ಎಲ್ಲ ಮಾಡ್ತಿರ್ತಾರ. ಈ ಮುಕುಂದೂರು ಸ್ವಾಮಿಗಳು ಏನ್ ಮಾಡ್ತಾರ ಗೊತ್ತನ್ರಿ, ರಾತ್ರಿ ಆ ಡಾಕ್ಟರ್ ಹೇಳ್ತಾನ, ಈ ಕಾಲು ಸರಿ ಆಗ್ಬೇಕಾಯ್ತಂತಂದ್ರ ಸರ್ವ ಸಾಧಾರಣ 6-7 ತಿಂಗಳು ಬೇಕು. ವಯಸ್ಸು ಬಹಳ ಆಗಿದೆ ಇವರಿಗೆ, ಅದು ಸರಿ ಆಗ್ತಾರೆ 7 ತಿಂಗಳು. ಅದಕ್ಕೆ ಆಪರೇಷನ್ ಮಾಡ್ಬೇಕು, ಅದಕ್ಕೆ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಎಲ್ಲ ಹೇಳ್ತಾನ. ಮೊದಲು ಗಾಯಬ, ಪೇಷಂಟ್ ಗಾಯಬ. ಕೆಲವು ತಿಂಗಳ ನಂತರ ಕೃಷ್ಣಶಾಸ್ತ್ರಿ ಬಂದು ಮುಕುಂದರ ಅಂತ ಬಂದಂತ ಆಶ್ಚರ್ಯ ಆಗ್ಬಿಡುತ್ತೆ ಅವರಿಗೆ. ಅಲ್ಲ, ಕಾಲು ನಿಮ್ದು ಹೆಂಗ್ ಸರಿ ಆಯ್ತು? ಅವ ಇದ್ದಾನಲ್ಲ, ಅವ ಸರಿ ಮಾಡಿದ ಅಂತ. ಎಲ್ಲಿಯೂ ನಾನು ಪದ ಬಳಸಿಲ್ಲ ಅವರು. ಅವ ಅಂತಿದ್ರ ಅವರು. ಅವ ಅಂದ್ರೆ ಯಾರು? ಸ್ಪರ್ಶ ಶಿವ. ಅವ ಇದ್ದಾನಲ್ಲ, ಅವ ಸರಿ ಮಾಡಿದ. ಹೇಳೋ ತಾತ್ಪರ್ಯ ಏನ್ ಗೊತ್ತೇನ್ರಿ, ನಾವು ಯಾವತ್ತು ನಾನು ಅಂತ ದೇಹಾತ್ಮ ಭಾವದಲ್ಲಿದ್ದವರು. ನಾವೇನಂತೇವೆ ನೋಡ್ರಿ, ಅವ್ರು ಒದೀಟರ ಐತೇನೋ, ಕಾಲು ಮುರಿದದ, ಆದ್ರೂ ದೇಹಾತ್ಮ ಭಾವ ಇಲ್ಲ. ಕಾಲು ನನ್ನ ಮುರಿದದ ಅಂತಪ್ಪ ಇಲ್ಲ ಅವರಿಗೆ, ಹೌದಿಲ್ರಿ? ಹೌದದು ನಂದೇನದು, ಅವ ಕೊಟ್ಟನ, ಅವ ಸರಿ ಮಾಡ್ತಾನ, ಸರಿ ಆಯ್ತು. ನಮ್ಮದ ಕಾಲು ಮುರಿದಂತ ತಿಳ್ಕೊ, ಉದಾಹರಣೆ ನಮ್ದು ಕಾಲು ಮುರಿದಂತ ತಿಳ್ಕೊಂಡು ನಾವ್ ಅಂತೇವೇನೋ, ಯಪ್ಪ ನನ್ನ ಕಾಲು ಮುರಿದದ ಅಂತೇವಿ, ನನ್ನ ಕಾಲು ಮುರಿದದ ಅಂತೀವಿ. ನಮ್ಮಲ್ಲಿ ಪ್ರತಿ ಮಾತಿನೊಳಗ, ನಮ್ಮ ಆಚರಣೆಯೊಳಗ ಈ ನಾನು ಅನ್ನೋದು ಈ ದೇಹಕ್ಕ, ಇಂದ್ರಿಯಗಳಿಗೆ ಬಹಳ ಅಟ್ಯಾಚ್ಮೆಂಟ್ ಅದರಿ. ಅದು ಪೂರ್ಣ ಮಹಾತ್ಮ ಹಾಕಿರಂಗಿಲ್ಲ. ಸಿದ್ದೇಶ್ವರ ಪೂರ್ವ ಕಾಲ ನಮ್ಗೆಲ್ಲರಿಗೂ ಗೊತ್ತು. ನಡೆದಾಡ ಭಗವಂತ ಇತ್ತೀಚಿನವರು ತುರ್ಯಾವಸ್ಥೆಯನ್ನ ಮುಟ್ಟಿದಂತ ಮಹಾಪುರುಷರು. ಅವಾಗ ಅವರು ಏನಂದ್ರೆ, ನನ್ನ ಕಾಲ ಎಂದೆಂದೂ ಬಂದಿಲ್ಲ. ಏನ್ ಗಾಡಿ ಕೆಟ್ಟದತ್ತು ಇಷ್ಟ ಹೌದಿಲ್ರಿ? ಅವ್ರ ಬಾಯಲ್ಲಿ ಎಂದು ನಾನು ಈ ದೇಹ ನನ್ನದು
ನನಗೆ ಆರೋಗ್ಯ ತಪ್ಪದ, ನನಗೆ ಮೃತ್ಯು ಸಮೀಪಿಸಿದ, ನಾನು ಸಾಯ್ತೀನಿ ಎಂದೂ ಅವ್ರ ಮಹಿಳೆ ಬಂದದೇನ್ರಿ? ಎಲ್ಲ ಹಿರಿಯರಿಗೆ ಪರಿಚಯ ಇದಾರ ಅವರು, ಇಲ್ಲಿರುವಂತ ಎಲ್ಲಾ ಹಿರಿಯರಿಗೆ ಅವ್ರ ಪರಿಚಯ. ಎಂದಾದ್ರೂ ಬಂದದೇನು? ಬಂದಿಲ್ಲ. ಇದು ವ್ಯತ್ಯಾಸ. ಇದು ಅವ್ರು ಸ್ವತಂತ್ರರು, ನಾವು ಪರತಂತ್ರರು. ಪರತಂತ್ರ ಅಂತಂದ್ರೆ ಬ್ಯಾರೆ ಬ್ಯಾರೆಕ್ಕೆ ಅಧೀನಾಗ್ಯವತ್ತಲ್ಲ, ನಮ್ಮ ದೇಹಾದಿಗಳಿಗೆ ನಾವು ಸ್ವತಂತ್ರರಲ್ಲಿ. ಇವ ಬೇರೆ ಇದ್ದಾವ, ನಾನು ಬೇರೆ ಇದ್ದೀನಿ, ನನ್ನ ನಿಜ ಸ್ವರೂಪನ ಬೇರೆ, ದೇಹಾದಿಗಳ ಬೇರೆ. ಆದ್ರೂ ನಾ ಇದಕ್ಕಿಟ್ಟ ಅಟ್ಯಾಚ್ಮೆಂಟ್ ಅಂತಂದ್ರ ಇವು ಕೇಳರೆ ಆದ್ರೆ ನನಗಾಗ್ತದ. ಹೌದಲ್ರಿ? ನೀನೆಂಬುದ ಇದು ಅವಂದು, ಅವ ಅನ್ನೋದು ನಾವು ಬಿಡ್ತೇವೆ. ನೀನೆಂಬುದ ಧಿಕ್ಕರಿಸಿ, ತಾನೆಂಬುದಕ್ಕೆ ಉಭಯ ಭಾವದಲ್ಲಿ ಸನ್ನಿಹಿತವಾಗಿರಬಲ್ಲರೆ, ಯಾವಾಗಲೂ ಉಭಯ ಭಾವ ಭಿನ್ನ ಭಾವದಲ್ಲಿ ಸನ್ನಿಹಿತ ಇದ್ದ ಅಂತಂದ್ರೆ ಇದಕ್ಕೆ ಪರತಂತ್ರ ಅಂತಂದ್ರೆ. ಇದು ಉಪಮಾತೀತ ಮಹಾತ್ಮ ಅಂತ ಯಾರಿಗಂತಾರಪ್ಪ ಅಂತಂದ್ರೆ ಅವ ಇದನ್ನ ದಾಟಿದವ. ಸ್ವತಂತ್ರ ಪರತಂತ್ರ ಎಂಬೆರಡನೂ ವಿವರಿಸದೆ ತನ್ನ ಮರದಿಪ್ಪನೇ ಉಪಮಾತೀತನು. ತನ್ನ ತಾಯಿ ಯಾರು ಸ್ಮರಿಸಿದನಲ್ಲ ಅವ ಉಪಮಾತೀತ. ಅಲ್ಲಿ ಸ್ವತಂತ್ರನೂ ಇಲ್ಲ, ಪರತಂತ್ರನೂ ಇಲ್ಲ. ತನ್ನನ್ನು ತಾ ಮರೆಯೋದಂತಂದ್ರೆ ಏನು? ಪೂರ್ಣ ತನ್ನ ಅಸ್ತಿತ್ವ. ಉಪ್ಪಿನ ಗೊಂಬೆ ಬಹಳ ಚಂದ ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಕೊಟ್ಟಿದ್ದಾರೆ. ಉಪ್ಪಿನ ಗೊಂಬೆ ಅಂದ್ರೆ ನಾನು ಅನ್ನುವಂತ ಉಪ್ಪಿನ ಗೊಂಬೆ ಸಚ್ಚಿದಾನಂದ ಸಾಗರನು ಅನ್ನೋದನ್ನ ನೋಡಕ್ ಹೋದಿರಂತ. ಹ್ಯಾಗ್ಯಾಗ ಸಚ್ಚಿದಾನಂದದಲ್ಲಿ ನೋಡಕ್ ಹೋದೆ ಹಾಗಾಗ ನನ್ ಇದ್ರು ಕರ್ಕೋಂತ ಉಳಿತೇನಪ್ಪಾ ಅಂತಂದ್ರೆ ಕೇವಲ ಸಾಧ್ಯ. ಹೌದಿಲ್ರಿ? ಬಹಳ ಚಂದ ಉದಾಹರಣೆ ಅದು. ಉಪ್ಪಿನ ಗೊಂಬೆ ಸಾಗರವನ್ನ ಸೇರಿ, ಹಾಗೆ ನಾನು ಕೂಡ ಹೊರಗೆ ಹೋಗ್ತಾ ಹೋದೆ ನಾನ ಹೋದೆ, ಅವ ಉಳ್ದ. ಹೌದಲ್ರಿ? ಹಿಂಗಾಗುತ್ತದು. ತನ್ನ ಮರೆದಿಪ್ಪನೆ, ತನ್ನನ್ನು ಸಂಪೂರ್ಣವಾಗಿ ಯಾರು ಮರಿತಾರಲ್ಲ ಅವನಿಗೆ ಉಪಮಾತೀತ ಅಂತ ಕರೀತಾರ. ಗುಹೇಶ್ವರನ ಶರಣರು ಇದಕ್ಕೆ ಅವರು ಶರಣರ ಲಕ್ಷಣವನ್ನು ಕೊಟ್ಟಾರ. ಹೆಂಗಿರ್ತಾರಪ್ಪ ಶರಣರು? ಗುಹೇಶ್ವರನ ಶರಣರು ದೇಹವಿಲ್ಲದ ನಿರ್ದೇಹಿಗಳೆಂಬುದು ಹಿಂದೆನಗೆ ಕಾಣ ಬಂದಿತ್ತು ನೋಡ ಸಿದ್ದರಾಮಯ್ಯ. ಅವರು ದೇಹ ಇದ್ರೂ ದೇಹ ಇಲ್ಲದ ನಿರ್ದೇಹಿಗಳು. ದೇಹದೊಳಗೆ ನಾನು ಮಾತಾಡ್ತಾ ಇದ್ರು ಮಾತು ಮನಗಳಿಂದ ಮೀರಿದವ ಅಂತ ಅವ್ರಿಗೆ ಜ್ಞಾನ ಇರ್ತದ್ರಿ. ಅದರೊಳಗೆ ನಿಂತಿರ್ತಾರ. ಅವರು ಸ್ವಸ್ವರೂಪದ ಜ್ಞಾನ ಆಯ್ತಂದ್ರೆ ಸಾಕು. ಇವೆಲ್ಲ ಕರ್ಮೇಂದ್ರಿಯಗಳು ತಮ್ಮ ಕಾರ್ಯದ ತೊಡಗಲಿ, ಜ್ಞಾನೇಂದ್ರಿಯಗಳು ತಮ್ಮ ಕಾರ್ಯದ ತೊಡಗಲಿ, ಮನಬುದ್ಧಾದಿಗಳು ತಮ್ಮ ಕಾರ್ಯದ ತೊಡಗಲಿ. ಇವುಗಳಿಂದ ಹೊರತುಪಡಿಸಿ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ ಏನದನ್ನಲ್ಲ, ನಾನು ಬೇಕು. ಇದು ಪಕ್ಕ ಅನುಭವ ಆಗಿರುತ್ತೆ. ಹಂಗಾಯ್ತಂತಂದ್ರ ಅವ್ರ ದೇಹ ಇದ್ರೂ ನೀವು ಅಂತ ಕಲ್ತ್ಕೊತಾರ. ಇವತ್ತಿಗೆ ಸಾಕು. ಇದರ ಮೇಲೆ ಸಿದ್ಧಾರ್ಮ ಶರಣರು ಪ್ರಶ್ನೆಯನ್ನು ಮಾಡ್ತಾರೆ, ಇನ್ನು ಆಚಾರಕ್ಕೆ ಎಷ್ಟು ಮಹತ್ವದ ಅನ್ನೋದು. ಬರೇ ಜ್ಞಾನ ಆಯ್ತು, ಜ್ಞಾನ ತಕ್ಕಂತೆ ಆಚಾರ ಇರುತ್ತಲ್ಲ, ಅದೆಷ್ಟು ಮಹತ್ವದೈತೆ ಅನ್ನೋದನ್ನ ಅವ್ರು ಪ್ರಶ್ನೆಯನ್ನು ಮಾಡ್ತಾರೆ. ಅದು ಏನು ಪ್ರಶ್ನೆ ಅನ್ನೋದನ್ನ ನಾವು ನಾಳೆ ಇಲ್ಲ ಪುಚ್ಚರಿಗೆ ಶರಣಾರ್ಥಿಗಳು ಗುರುಗಳಿಗೆ ಭಕ್ತಿ ಪ್ರಾಧಾನ್ಯವಾದಂಥ ಶರೀರದ ಮೇಲೆ ಹೇಳಿದಂಥ ಗುರುಗಳಿಗೆ ನಮಗೆ ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ. ಎಷ್ಟು ಜಲ್ದಿ ಎಷ್ಟು ಟೈಮ್ ಆಯ್ತಲ್ಲಪ್ಪ ಅನ್ನೋಂಗೆ ಅನ್ನಿಸ್ತದ. ನಿಜವಾಗ್ಲೂ ಇದು ಸಾಧನೆ. ನೀವೇನ್ ಹೇಳಿದ್ರಲ್ಲ ಗುರುಗಳು ಅವ್ರ ಕೃಷ್ಣಮೂರ್ತಿ, ಅದನ್ನು ಕೂಡ ನಾನು ಓದಿದ್ದೇನ್ರಿ ಗುರುಗಳೇ. ನಿಜವಾಗ್ಲೂ ಅದನ್ನು ಓದಿದ್ರೆ ಎಂಥ ಸಾಧನೆ ಅನ್ನಿಸ್ತದ. ಆ ಸಾಧನೆ ಬರ್ಬೇಕಾದ್ರೆ ಸುಮ್ಮನೆ ಅಲ್ಲ, ನಮ್ಗೆ ಬಹಳ ಒಂದು ಬೇಕಾಗ್ತದ, ಒಂದು ದೃಢವಾದ ಮನಸ್ಸು. ನಾವು ನೀವು ಹಂಗಿಲ್ಲ, ಚಂಚಲ ಚಿತ್ತದವರು ಇರೋದ್ರಿಂದ ನೀವಲ್ರಿ ನಾವೆಲ್ಲರೂ. ಗುರುಗಳೇ, ನೀವು ಏನ್ ಕೇಳಿದ್ರು ಎಲ್ಲೆಲ್ಲ ಎಲ್ಲದನ್ನು ಹೇಳ್ತಿರಲ್ಲ, ಎಷ್ಟು ಅಭ್ಯಾಸ ಇರಬೇಕು,
ಕೇಳಿದ್ರೆ ಅವ್ರದ್ದೇ ಹೇಳ್ತೀನಿ, ಇವ್ರು ಕೇಳ್ತೀನಿ, ಇಷ್ಟು ನೀವು ಅಭ್ಯಾಸ ಮಾಡಿದಿರಿ ಅಂತೇಳಿ ನನಗೆ ಆಶ್ಚರ್ಯ ಆಗ್ತದೆ ಗುರುಗಳೇ. ನಿಜವಾಗ್ಲೂ ನೀವು ಜ್ಞಾನ ಮೂರ್ತಿಗಳು ಆ ಕಾರಣವನ್ನ ನಾವು ಕಲಿತಾಗವಲ್ಲ, ನಾವೇ ಧನ್ಯರು. ಸರ್ವಜ್ಞ ಮೂರ್ತಿಗಳು ಮಾತಾಡ್ಯಾರ. ಏನ್ ಹೇಳಿ ಗೊತ್ತಾಯ್ತು ಅವರು, ಸರ್ವಜ್ಞ ನೆನಪು ಸರ್ವದಿಂದ ಆದನೆ ಒಂದೊಂದರು ಒಬ್ಬೊಬ್ಬರು ಒಂದೊಂದು ನುಡಿಗರಿ ವಿದ್ಯೆಯ ಪರ್ವತವೇ ಆಗ ಸರ್ವಜ್ಞ ಅಂತ ಹೇಳ್ಯಾರ. ಹೌದ್ರಿ? ಹಂಗ ನಿಮ್ಮಿಂದ ಅವರಿಂದ ಒಂದೊಂದು ಅಂದ್ರ ಈಗ ಸಂತ ಜ್ಞಾನೇಶ್ವರರಿಂದ ಸ್ವಲ್ಪ ತಿಳ್ಕೊಂಡಿದ್ದೆ, ತುಕಾರಾಮರಿಂದ ತಿಳ್ಕೊಂಡಿದ್ದೆ, ಗುರು ನಾನಕರಿಂದ ತಿಳ್ಕೊಂಡಿದ್ದೆ, ಯೇಸು ಕ್ರಿಸ್ತ, ಬುದ್ಧ, ಮಹಾವೀರ, ಭಗವದ್ಗೀತಾ, ಉಪನಿಷತ್ತುಗಳು, ನಮ್ಮ ವಿಚಾರ ಸಾಗರ, ಚಂದ್ರೋದಯ, ಇವರೆಲ್ಲ ಸಾಧು ಚಿಲ್ತಾಜಿ ಮಹಾರಾಜರ ಬಗ್ಗೆ ಪಿತಾಮಹಿ, ನಮ್ಮ ಶ್ರೀ ವಿಜುಲ ಶಿವಯೋಗಿಗಳು ಎಲ್ಲ ಉತ್ಪಾದಿತ ಮಾತಾಡ, ಇವ್ರದ್ದೆಲ್ಲದೂ ಒಂದೊಂದು ಮಾತನ್ನ ಕೇಳಿ ಹೇಳೋಣ. ನಾನೊಬ್ಬ ಭಿಕ್ಷುಕ, ಅಲ್ಲ ನಾನು ಎಲ್ಲವನ್ನೂ ಮಾಡಿ ನೋಡ್ರೆ ಮಾತು ಕೇಳ್ರಿ. ನಾನು ಮುಡಿವಟ್ಟೆ ಜ್ಞಾನೇಶ್ವರರ ಮುಂದೆ ನಿಲ್ತೀನಿ, ಅವ್ರು ಎಷ್ಟು ಕೊಟ್ಟರು ಅದನ್ನು ತಗೋತೀನಿ. ಬಸವಣ್ಣನವ್ರ ಮುಂದೆ ನಿಲ್ತೀನಿ, ಬಸವಣ್ಣವ್ರ ಮುಂದೆ ನಿಲ್ತೀನಿ, ಪ್ರಭುದೇವ್ರ ಮುಂದೆ ನಿಲ್ತೀನಿ. ಅಷ್ಟೇ, ಪ್ರಭುವೇ ಕುಡುಪ ನನಗ, ಕೊಡು ನನಗ ಅಂತಂದ್ರೆ ಅವ್ರೇನು ಭಿಕ್ಷೆ ಹಾಕ್ಯಾರಲ್ಲ ಆಗ್ತು. ಅವ್ರು ಹಾಕಿದ್ರೆ ಏನು ಒಂದಿಷ್ಟು ಹೌದಿದ್ರಿ. ನಾನೊಬ್ಬ ಭಿಕ್ಷುಕ. ಎಲ್ಲಾ ಕಡೆ ವಿಶೇಷವಾಗಿ ಜೀವನ ಶಿವಯೋಗಿಗಳು ಪಾಲ್ಪಟ್ಟರು ನೋಡ್ರೆ ಅವ್ರು ಊಟ ಮಾಡ್ತೀವಿ ಸಿದ್ಧಾರ್ಥ, ಇವರೆಲ್ಲರೂ ಶಿವಾನಂದ ಪೌರಾಗಿದೆ, ಮಲ್ಲಿಕಾರ್ಜುನ ಶಿವಯೋಗಿಗಳು, ಸಿದ್ದೇಶ್ವರ ಮಹಾಸ್ವಾಮಿಗಳು, ಜಮಖಂಡಿಯ ಅವಧೂತ್ ಮಹಾರಾಜ್, ಎಲ್ಲರ ಕಡೆ ನಾವು ಭಿಕ್ಷಾ ಪಾತ್ರೆ ಇಟ್ಕೊಂಡ ಅವ್ರು ಹಾಕಿರೋ ತುತ್ತನ್ನ ನಾನು ತಿಂದು ಒಂದಿಷ್ಟು ಪ್ರಸಾದ ಸೇವೆ ಮಾಡಕ್ಕೆ ನಾವು ಇಷ್ಟೆಲ್ಲ ಶರಣರ ಸಂತರ ಒಂದು ನಿಮ್ಮ ಆಶೀರ್ವಾದ ಐತಿ, ಅವ್ರದೆಲ್ಲ ದರ್ಶನ ಕೂಡ ಆಗೈತಿ. ಅವರು ಶ್ರೀಮಂತರು, ದಾಸೋಹಿಗಳದಾರ, ಅವ್ರು ಕೊಡ್ತಾರ. ಯಾರು ಕೊಡಾಕ ಹಾಕ್ತಾರ, ಎಲ್ಲ ಕೂತಿರು. ನಾವು ಅವರಿಂದ ಒಂದಿಷ್ಟು ಇಷ್ಟು ತಗೊಂಡ ನಾವೊಂದಿಷ್ಟು ತಿಂದು ಅವ್ರದ್ದು ಇದೆಲ್ಲ ಇರೋ ನಂದು ಏನೂ ಇಲ್ರಿ. ಸರಿಯಾತನ ಸತ್ಯವಾಗಿ ಹೇಳಕತ್ತನ ಪ್ರಭುದೇವರ ಸಾಕ್ಷಿಯಾಗಿ ಎಲ್ಲವೂ ಅವ್ರದ್ದೇ. ಒಂದು ಅಕ್ಷರ ಮಾತಾಡಕ ನನಗ ಶಕ್ತಿ ಇಲ್ಲ ನೋಡ್ರಿ, ಎಲ್ಲವೂ ಅವ್ರದ್ದೇ. ಎಲ್ಲ ಸಿದ್ದರಾಮರಾಗಿ ಮತ್ತೆ ಅಲ್ಲಮರಾಗಿ ಮಾತಾಡ್ತಾ ಇದ್ರಲ್ಲ, ಅದು ನೀವು ಆಗಿರಲ್ಲ, ಅವಾಗ ಅವರೇ ಆಗಿರ್ತೀರಿ ಅಂದಾಗ ನಿಮ್ಗೊಂದು ಎಷ್ಟು ಒಂದು ಅವರ ಕೃಪೆ ನಿಮ್ಮ ಮೇಲೆ ಐತಿ ಅಂತಂದ್ರೆ ಅದು ನಮಗೆ ಮಾತಿನಲ್ಲಿ ಹೇಳೋದಕ್ಕಾಗ್ತಿಲ್ಲ. ಅವ್ರ ಆಶೀರ್ವಾದ ಆಗ್ಬೇಕಂದ್ರೆ ನಾವು ಅವ್ರನ್ನ ಸೇವಾ ಮಾಡಕ್ತೀವಿ. ಅವ್ರ ಅನುಗ್ರಹ ಆಯ್ತಂತಂದ್ರ ಇವ ಶಿವ ಆಗ್ತಾನ ಅಂತೇನ್ರಿ. ಅಲ್ಲಿ ಮಾತು ನಿಂದಿರುತ್ತ, ಮಾತು ಮನಸ್ಸು ನಿಂದಿರುತ್ತ, ಒಳಗೆ ಶಿವನೇ ಬರ್ತಕ್ಕಂತಾರ ಅವ್ರ ಅನುಗ್ರಹ ಆಯ್ತಂದ್ರ. ಅವ್ರ ಅನುಗ್ರಹಕ್ಕಾಗಿ ನಾನು ಈ ವಾಕ್ ಅನ್ನುವಂಥದನ್ನ, ಅವುಗಳಲ್ಲೇ ವಚನ ಅನ್ನುವಂಥ ಪುಷ್ಪಗಳನ್ನ ಅವರಿಂದ ಅವ್ರದೇ ಹೂವ, ಅವ್ರದ ಶಕ್ತಿ, ಅವ್ರದ ಮಾಲೆ ಎಲ್ಲ ಅವ್ರದ್ದು, ಮತ್ತೆ ಅವ್ರು ಫಲ ಮಾಡ್ಬೋದು. ಇಷ್ಟ ಮಾಡಕತ್ತೀವಿ ನಾವು, ಎಲ್ಲ ಅವ್ರದೇ, ಎಲ್ಲ ಯಾರನ್ನ ಕೇಳಿದ್ರು ಕೇಳ್ತಿರಲ್ರಿ ನಾವು ಪಡೆ. ನೀವು ನಿಜವಾಗ್ಲೂ ಬಹಳ ಒಂದು ಇದು ಅನ್ನಿಸ್ತಾರೆ. ಇದು ನಿರಂತರವಾಗಿ ನಡೀಲಿ, ಈ ನಿರಂತರವಾಗಿ ನಮಗೆಲ್ಲ ಈ ಒಂದು ಜ್ಞಾನದ ನಾವು ಉಳಿಸ್ರಿ ಅಂತ ಹೇಳಿ ಕೇಳ್ಕೊಂಡ, ಈಗ ಯಾರಿಗಾದ್ರೂ ಇವತ್ತಿನ ಒಂದು ಉಪನ್ಯಾಸದ ಬಗ್ಗೆ ಕೇಳೋರಿದ್ರೆ ಶರಣಾರ್ಥಿಗಳು. ನಿಖರಿಸು ಅಂದ್ರೆ ಏನು ಗುರುವೆ? ನಿಖರಿಸು ಅಂತಂದ್ರ ಅದನ್ನ
ಅದನ್ನೆಲ್ಲ ಅದರಂತೆ ಅಂತ ಹೆಂಗ್ ಗೊತ್ತಲ್ರಿ? ನಿಕ್ಕರಿಸುವ ಪದದ ಅರ್ಥ ಸಮೂಹವಾಗುವಂತ ಪ್ರಾಪ್ತದ. ಸಮೂಹ ಆಗುವುದಂದ್ರೆ ಏನು? ಈ ನಮ್ಮಲ್ಲಿ ದೇಹ ಐತಿ, ಇಂದ್ರಿಯಗಳಿದ್ದಾವ, ಮನ ಬುದ್ಧಿ ಚಿತ್ತ ಅಹಂಕಾರ ಅದ. ಇದೆಲ್ಲ ಸಮೂಹ ಒಂದಿಲ್ಲ. ಹೌದಿಲ್ಲ? ಸಮೂಹ ಐತಿ. ಹೌದಿಲ್ರಿ? ಇದಕ್ಕೆ ತಾನೆಂಬುದ ನಿಕ್ಕರಿಸಿ ಅಂತಂದ್ರ ನಾನು ದೇಹ ಆಗುವುದು, ನಾನು ಇಂದ್ರಿಯ ವರ್ಗಗಳಾಗುವುದು. ಆಗ್ತೇವಿಲ್ಲ ನಾವು? ವ್ಯವಸ್ಥೆ ಅಡ್ಜಸ್ಟ್ ಆಗ್ಬಿಡೋದು. ಅಡ್ಜಸ್ಟ್ ಆಗ್ಲಿಕ್ಕಿಲ್ಲ. ಆಗ್ತೇವೆ. ಹೆಂಗ ಆಗ್ತೇವೆ ಅನ್ನೋದು ಕೇಳಿ ಹೇಳ್ತೇನೆ ನಾನು. ನಾನು ಮಾತನಾಡುತ್ತೇನೆ ಅಂತಂತಿರಲ್ಲ, ನಾನು ಮಾತಾಡಕತ್ತೇನೆ ಅಂತಲ್ಲ. ಮಾತಾಡೋದು ಯಾವ್ದು? ಅಲ್ಲ ಹೇಳಲ್ಲ, ಯಾವ್ದು ಮಾತಾಡೋದು? ನಮ್ಮವ್ರ ಅದು ಬಿಡ್ರಿ ಸುದ್ದಿ. ಸದ್ಯ ಮಾತನಾಡುವುದು ಯಾವುದು? ನೆನಪಿ ಕಲಿಸ್ತಾರ. ಕ್ಷಮಾ ಕೇಳಿ ಹೇಳ್ತೇನೆ. 5ನೇ ನಮಗೆ ಪಾಠ ಹೇಳಿದಾರ. ಇವು ಕರ್ಮೇಂದ್ರಿಯಗಳು, ಇವು ಜ್ಞಾನೇಂದ್ರಿಯಗಳು. ಅವ್ರು ಹೇಳ್ಯಾರಿಲ್ರಿ? ಅಂತ ಹೇಳಿದ್ದಾರೆ. ಮಾತು ಯಾವುದು? ಕ್ರಿಯಾ ಭಾಷಾಂದ್ರಿಯ, ಅದು ಕರ್ಮೇಂದ್ರಿಯ. ನೋಡುವುದು ಯಾವುದು? ನೋಡುವುದು ಯಾವುದು? ಕಣ್ಣು, ನೇತ್ರ. ಯಾರ ಪ್ರಶ್ನೆ ಕೇಳ? ಕೇಳುವುದು ಯಾವುದು? ಕೇಳುವುದು ಯಾವುದು? ಹೌದಿಲ್ಲ? ಮತ್ತೆ ನೀವೇನಂತೀರಿ? ನಾ ನೋಡ್ತೀನಿ, ನಾ ಕೇಳ್ತೀನಿ, ನಾ ಮಾತಾಡ್ತೀನಿ, ನಾ ನಡಿತೀನಿ ಅಂತೀರಿ. ಅವಾಗ ನೀವು ಏನಾದಂಗಾಯ್ತು? ನಾನೇ ಬೇರೆ, ನೀವು ಹೆಚ್ಚಿನ ರೂಪಿರ್ತೀರಿ. ಕರ್ಮೇಂದ್ರಿಯಗಳಾದ್ರಿ, ಜ್ಞಾನೇಂದ್ರಿಯಗಳಾದ್ರಿ, ದೇಹ ನಾನು ಹೆಣ್ಣು ಬಂತು ಅಂತೀರಿ. ದೇಹ ಆದ್ರಿ ಅಂದ್ರ ಈ ಸಮೂಹ ಎಲ್ಲವೂ ತಾನಾಗುವುದು ನಿಕ್ಕರಿಸುವ ಅನ್ನೋದು ಪದದ ಅರ್ಥನೂ ಐತಿ. ಅರ್ಥ ಆಯ್ತು? ಶರಣಾರ್ಥಿಗಳು ಪೂಜ್ಯರು ಹಮ್ಮಿಟ್ಟಿರೋದ್ರಿಂದ ನಮ್ಗೆ ಅವರೆಲ್ಲರ ಮಹಾತ್ಮರಾಜರು ಜ್ಞಾನವನ್ನು ಪಡ್ಕೊಂಡು ನಮ್ಮ ಹಂಚ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳೇ. ಅಪರ ಈ ಗುರುನಾಥ ರೂಢರ ಒಂದು ಪ್ರಸಂಗವನ್ನು ಮುಚ್ಚೂರು ಹೇಳ್ಬೇಕಂತ ಕೇಳ್ಕೊಂಡು. ಏನಂದ್ರಿ? ಗುರುನಾಥ ರೂಢರು ಅವ್ರು ಹೇಳಿದ್ರಲ್ಲ, ಅವ್ರು ಸ್ವತಂತ್ರದಲ್ಲಿದ್ದು ಅವರು ಹಾಲು ಹಾಕಿದ್ರೆ ಮಾತ್ರ ಮಾಡಿ ಅಂತ ಹೇಳಿದ್ರಲ್ಲ, ನಮ್ಗೆ ಮೆಚ್ಚೂರು ಅರ್ಥ ಆಗ್ಲಿಲ್ಲ. ಸ್ವಲ್ಪ ಅದು ಸಪ್ತಜ್ಞಾನ ಭೂಮಿಕೆಗಳಂತದ. ಹಿಂದೆ ಹೇಳಿನಿ. ಸಪ್ತಜ್ಞಾನ ಭೂಮಿಕೆಗಳ ಬಗ್ಗೆ ಇನ್ನೊಂದಾದ್ರೂ ಹೇಳ್ತೇನೆ. ಯಾವಾಗ ಜ್ಞಾನ ಆಗುತ್ತಲ್ಲ ಸಾಧಕನಿಗೆ, ಸ್ವರೂಪದ ಜ್ಞಾನ ಆಗ್ತದ, ಅವಾಗ ಅದರಲ್ಲಿ ಮುಂದುವರೆದ ಅಂತಂದ್ರೆ, ಆ ಅಭ್ಯಾಸದಲ್ಲೇ ಮುಂದುವರೆದ ಅಂತಂದ್ರ ಅವಾಗ ಅವನಿಗೆ ಮೊದಲು ಏನಾಗ್ತದ? ಈ ಸಂಸಾರ ದೇಹತ್ರಯದಲ್ಲಿ ಆಸಕ್ತಿ ಕಮ್ಮಿ ಆಗ್ತದೆ. ಎಲ್ಲ ಬಿಟ್ಕೊತ ಬರ್ತಾರ ಸಾಧಕ. ಎಲ್ಲ ಬಿಟ್ಟಾಗ ಅದಕ್ಕ ಅಸಂಸಕ್ತಿ ಅಂತ ಕರೀತಾರೆ. ಯಾವ ಆಸಕ್ತಿಗಳು ಕೂಡ ಇರಂಗಿಲ್ಲ. ಇನ್ನ ಅದು ಮುಂದುವರಿತಂತಂದ್ರೆ, ಸಮಾಧಿ ಅಭ್ಯಾಸಿನ ಮುಂದೆ ಮಾಡಿದಂತಂದ್ರ ಅವಾಗ ಅವನಿಗೆ ಏನಾಗ್ತದ ಅಂತಂದ್ರ ಪದಾರ್ಥ ಅಭಾವ ಆಗ್ತದೆ. ಎಲ್ಲ ತನ್ನ ದೇಹನೂ ತನಗೆ ಕಾಣಂಗಿಲ್ಲ, ಹೊರಗಿನ ಪ್ರಪಂಚನೂ ಕಾಣಂಗಿಲ್ಲ. ಅವ ಏನಾಗ್ತಾರಂದ್ರೆ ಪೂರ್ಣ ಬ್ರಹ್ಮವೇ ತಾನಾಗ್ತಾನ. ಪ್ರಪಂಚವೇ ಮರೆಯಾಗಿರ್ತದೆ ಅವನಿಗೆ. ಪದಾರ್ಥ ಅಭಾವ ಅಂತ ಕರೀತಾರ. ಪದಾರ್ಥ ಅಭಾವ, ಎಲ್ಲಾ ಪದಾರ್ಥಗಳು ಅಭಾವ ಆಗಿರ್ತಾವ. ಇದು ಈ ತರದ ಬಹಳ ಉತ್ಕೃಷ್ಟ ಅವಸ್ಥೆ. ಇದನ್ನು ಸಾಧಿಸ್ಬೇಕಾರ ಬಹಳ ಸಣ್ಣದಿರ್ತದೆ. ಸಮಾಧಿಯ ಪದಾರ್ಥ ಅಷ್ಟೇ. ಈ ಅವಸ್ಥೆಲ್ಲ ಅವ್ರು ಇರ್ತಿದ್ರಿ, ಯಾವತ್ತೂ ಅದ ಮಗ್ನಾಗಿರ್ತದ್ರಿ. ಮತ್ತೆ ಅವ್ರ ಶರೀರ ಉಳಿಬೇಕು ಬೇಡ. ಹೀಗಾಗಿ ಅವ್ರ ಬಾಯಿಯೊಳಗೆ ಆಹಾರ ಹಾಕ್ತಿದ್ರು. ಅಂದ್ರೆ ಶರೀರ ರಕ್ಷಣೆಗಾಗಿ ಆಹಾರ ಬೇಕು.
ಹೀಗಾಗಿ ಹಾಡು ಹಾಡ್ತಿದ್ರು. ಅದು ಸ್ವಲ್ಪ ಹೋಗ್ತಿತ್ತು, ಅದು ಬಂದ್ ಹಾಕಿತ್ತು. ಬಹಳ ವಿಚಿತ್ರದ ಅವ್ರದ್ದು ಚರಿತ್ರೆ. ಯಾವಾಗ ಸಿದ್ಧಾರ್ಥ ರೂಪ ನೀನ್ ಮೌನ ಆಗತ್ತಂದ್ರಲ್ಲ, ಪೂರ್ತಿ ಮೌನ ಆಗಿಬಿಟ್ರು. ಮೌನ ಧನ್ಯವಾದಗಳು. ಒಂದೇ ನಿಮಿಷ. ನಾನು ಗುರುನಾಥ ಅಪ್ಪ ಪ್ರತ್ಯಕ್ಷ ನೋಡಿದ್ದೇನ್ರಿ ಅಪ್ಪರ. ನಮ್ಮ ಊರಿಗೂ ಬಂದಿದ್ರು. ಶಿವಾನಂದ ಭಾರತೀಯ ಸ್ವಾಮಿಗಳು ನಮ್ಮ ತಿರುಗಿ ಮಠಕ್ಕೆ ಅವರ ಉತ್ತರಾಧಿಕಾರಿ ಆಗಿದ್ದಾರ್ರಿ. ಆ ಕಾಲಕ್ಕೆ ನಾವು ಅಲ್ಲೇ ಒಂದು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದರಲ್ಲಿ ಮೊದಲ ಗ್ಯಾಸ್ ಇದ್ದು, ಅಲ್ಲಿ ಗ್ಯಾಸ್ ಹಚ್ಚಿದ್ರು ಅದು ಸರಿಯಾಗಿ ಬೆಳಕು ಹಾಕಲಿಲ್ಲ. ಒಬ್ರು ಆಯಿಲ್ ಇಂಜಿನ್ ತಂದು ಲೈಟ್ ಅಪ್ಪ ಖುಷಿಯಾಗಿ ಎಲ್ಲ ಲೈಟ್ ಕಡೆ ನೋಡ್ತಾ ಕೂತಿದ್ರು. ನಾವು ಅವ್ರು ಬಂದಿದ್ವಿ. ನಾನು ಇದ್ದು ಬಹಳ ನಿಂತಾಗ ಅವ್ರಿಗೆ ಏನೋ ಪ್ರಜ್ಞೆ ಇರ್ತಿರ್ಲಿಲ್ಲಪ್ಪ. ನಾವು ನೋಡಿದೀವಿ ಅವ್ರು. ಅವ್ರಿಗೆ ಏನೋ ಮೈ ಮೇಲೆ ಅಥವಾ ಅವ್ರಿಗೆ ಏನೋ ಪ್ರಜ್ಞೆ ಇರ್ತಿರ್ಲಿಲ್ಲ. ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ರು, ಕೂರಿಸ್ತಿದ್ರು. ಅವ್ರಿಗೆ ತಾವು ಹೇಳಿದ್ರಲ್ಲ ಆ ಕುಡಿಸೋದಾಗ ಏನೋ ಅದರ ಬಗ್ಗೆ ವಿಚಾರನ ಮಾಡ್ತಿರ್ಲಿಲ್ಲ ಅವ್ರು. ಅದನ್ನ ಪ್ರತ್ಯಕ್ಷವಾಗಿ ಆ ಕವಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಕೂರಿಸೋದು, ಇದನ್ನ ಮಾಡೋದು ಕೂಡ ನಾವು ನೋಡಿದೀವಿ. ತಾವು ಅನ್ನೋ ಹಾಗೆ ನನಗೆ ಬಹಳ ಜ್ಞಾಪಕ ಬಂದು ಇದನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಮತ್ತೆ ಬಹಳ ಆನಂದ ಆಯ್ತು, ಬಹಳ ಆನಂದ ಆಯ್ತು. ಮತ್ತ ನಮ್ಮ ತಿಗಡಿ ಸಾಹೇಬರು ನಾವು ಕೂಡ ಇವರಿಗೆ ತಾವು ಇನ್ನೊಬ್ಬರ ಹೆಸರು ಹೇಳಿದ್ರಲ್ಲ, ಇವರು ಮುಕುಂದೂರು ಸ್ವಾಮಿಗಳ ಇದಕ್ಕೂ ಕೂಡ ಹೋಗಿದ್ರಿ ಮನೆ ಕೂಡ ನೋಡ್ಕೊಂಡ್ ಬಂದಿದ್ವಿ. ನಾವು ಬಂದಾಗ ನಾನು 2 ಮಾತು ಹೇಳ್ಬೇಕಂತ ಹೇಳಿದೆ. ತಮಗೆ ಅನಂತ ನಮಸ್ಕಾರಗಳು. ತಮಗೆ ಪರಿಪೂರ್ಣವಾದ ಜ್ಞಾನ ಇದೆ. ನನಗೆ ಬಹಳ ಆನಂದ ಆಯ್ತು, ಬಹಳ ಸಂತೋಷ. ತಾವೆಲ್ಲರೂ ಭಾಗ್ಯವಂತರು. ಯಾಕಂದ್ರ ಗುರುನಾಥ ಅವರನ್ನ ನೋಡಿದಿರಿ, ಸಿದ್ದೇಶ್ವರ ಪೂಗಳ ಬಹಳ ಸಾನ್ನಿಧ್ಯವನ್ನು ವಹಿಸಿದ್ವಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. ನನ್ನ ಪಾತ್ರವನ್ನು ತುಂಬಲಿ. ನಾವು ಗಳಿಸಿದ ಒಂದು ಜ್ಞಾನದ ಒಂದು ನಮಗೆ ಪ್ರಕಾಶ ಕೆಡುತ್ತಾ ಇದ್ದೀರಿ. ನಾವು ಪುಣ್ಯವಾನರು, ಭಾಗ್ಯವಂತರು. ಸರ್ವಶ್ರೇಷ್ಠ. ತಮ್ಮೆಲ್ಲರ ಆಶೀರ್ವಾದ ನಮಗಿರಲ್ರಿ. ಮಂಗಳವನ್ನ ಮಾಡಕ್ ಹೇಳಿ ಆಮೇಲೆ ನಂತರ ನಮ್ಮ ಸಂವಾದನ ಮುಂದುವರಿಸಬಹುದ? ಮಂಗಳವನ್ನ ವನಜಾಮ್ಮ ಅವರು ಮಂಗಳವನ್ನ ಮಾಡ್ತೀರಾ? ಸ್ವಲ್ಪ ಮಾತಾಡ್ಬೋದ್ರಿ? ಮಂಗಳ ಶ್ರೀ ಗುರು ಒಂದ್ ನಿಮಿಷ ಮಾಡಿಕೊಳ್ಳ ಮಾತಾಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಪೂರ್ವಕ ಶರಣು ಶರಣಾರ್ಥಿಗಳು. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈ ಕೆಂಗೆ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈ ಕೆಂಗೆ. ಜಗವೆಲ್ಲವನು ಮಾಡಿ ಊರೆಲ್ಲವ ಮನೆಯ ಮಾಡಿ ಹೊಗದೆತೆಯಿಲ್ಲದ ತುಳು ನೋಡ ತುಳುವಿನ ಭೇದವನರಿಯದ ಕಾರಣ ದೇವಲೋಕ ಮಾತ್ಯ ಲೋಕವೆಲ್ಲ ಜಮೆಗೊಂಡಿತಲ್ಲ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈ ಕೆಂಗೆ. 84 ಲಕ್ಷ ಯೋನಿ ಮುಖ ಜೀವಿಗಳಿಗೆ 84 ಲಕ್ಷ ಆರಾಧನೆ. ಒಂದೊಂದರ ಆರಾಧನೆಯನ್ನೊಂದೊಂದರಿಯದೆ ಗೊಂದಲಗೊಂಡು ಲಯವಾದುದಲ್ಲ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈ ಕೆಂಗೆ. ಭಕುತಿಯು ಕುತಿಯ ನರಿಯ ಶೋಪಚಾರವರಿಯ ಭಾವ ಸಂಕಲ್ಪ ವಿಕಲ್ಪವನರಿಯ ನಾಮಸೀಮೆಗಳೆಲ್ಲವನೇ ಮಿತಿ ಕಳೆದಂಗೆ ಆವಲ
ಮಂಗಳ ಶ್ರೀ ಗುಹೇಶ್ವರನ ಶರಣಲಿಂಗೈ ಕೆಂಗೆ ಕುಲವಳಿದು ಛಲವಳಿದು ಬರುಹಳಿದು ನಿಲ್ಲಲು ಸೂತ್ರದ ತಂತ್ರದವರು ಫಲತೀರ್ಥಿಯನಿತೆ ನಿಫಲತೀರ್ಥಿಯನೆ ಬಿಟ್ಟು ಭಾತ್ಯಂಗನೆಯ ಮತ್ತೆ ತಂದಂತೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈ ಕೆಂಗೆ ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುವಾಳ ನರಿಯದ ಪರಿಯ ಹೋಗಿರೆ ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುವಾಳ ನರಿಯದ ಪರಿಯ ಓಡಿರೆ ತನು ರುಚಿಯನೆ ಮರೆತು ಘನ ರುಚಿಯನೆ ಅರಿದು ತನು ರುಚಿಯನೆ ಮರೆತು ಘನ ರುಚಿಯನೆ ಅರಿದು ಎನ್ನ ತನ್ನಂತೆ ಮಾಡಿದ ಗುಹೇಶ್ವರ ಲಿಂಗ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈ ಕೆಂಗೆ ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈ ಕೆಂಗೆ ತುಂಬಾ ಚೆನ್ನಾಗಿ ಭಕ್ತಿಪೂರ್ವಕವಾಗಿ ಮನಸ್ಸಲ್ಲಿ ಹಾಡಿದ್ರಿ. ತುಂಬಾ ಧನ್ಯವಾದಗಳು. ಶರಣಾರ್ಥಿಗಳು. ಅಮ್ಮ ಅವರೇ, ಈ ಶರಣು ಹಾಕಿ ಸಾಹಿತ್ಯವನ್ನ ಗ್ರೂಪ್ನಲ್ಲಿ ಹಾಕ್ರಿ. ಶಿವರಾಜ್ ಯಾರಿಗಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಮತ್ತೆ ಸಮಸ್ಯೆ ಇತ್ತು ಅಂದ್ರೆ ಚಾಟ್ ಬಾಕ್ಸ್ ನಮ್ಮ ಪ್ರಶ್ನೆಯನ್ನ ಕೇಳ್ಬೋದು, ಗುರುಗಳು ಹೇಳ್ತಾರೆ. ಈ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳುತ್ತಾ ನನ್ನ ಬಂಧು ಬಾಂಧವ್ಯ ಶರಣಾರ್ಥಿ ಸಲ್ಲಿಸುತ್ತಾ ಇವತ್ತು ವಿಶೇಷವಾಗಿ ಅಂದ್ರೆ ಭಗವಂತ ನನ್ನ ಮನದಾಳದಲ್ಲಿ ಎರಡು ವಿಷಯ ತಿಳಿಸಿದ್ದು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈ ವ್ಯವಹಾರ ಜಗತ್ತಿನಲ್ಲಿ ಗೂಗಲ್ ಅಂತ ಇದ್ದೀರಿ, ಅದೆಲ್ಲವನ್ನು ಬಳಸ್ಕೊಂಡು ಎಲ್ಲಾ ಸೂತ್ರ ಕಂಡಿದೆ. ಹಾಗೆ ನಮ್ಮ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶ್ರೀಧರ್ ಮೂಲದವರು ಒಂದು ಗೂಗಲ್ ರೂಪದಲ್ಲಿ ನಮಗೆ ಬಂದಿದ್ದಾರೆ. ಅದು ನಮ್ಮ ದೊಡ್ಡ ಪುಣ್ಯ ಅಂತ ಒಂದು ಮಾತನ್ನ ಹೇಳ್ತೀನಿ. ಎರಡನೇ ಮಾತಂದ್ರೆ, ಹಾಗೆ ಅಲ್ಲಂಪ್ರಭುಗಳು ಮತ್ತು ಶರಣ ಸಿದ್ದರಾಮೇಶ್ವರರು ಗುರು ಶಿಷ್ಯ ಒಂದಾಗಿ ಮನಸ್ಸು ಒಂದಾಗ ಆಗುವಾಗ ಅದೇ ರೀತಿಯಲ್ಲಿ ಅದೇ ಒಂದು ಸ್ಥಿತಿಯೊಳಗೆ ನಾವೆಲ್ಲರೂ ಇದ್ದೀವಿ. 100 ಜನ ಸಿದ್ದರಾಮರ ಸ್ಥಿತಿಯಲ್ಲಿದ್ರ ಅಲ್ಲಂಪ್ರಭು ಸ್ಥಿತಿಯಲ್ಲಿ ಸಿದ್ಧ ಮೊರಾಳೆ ಗುರುಗಳಿದ್ದಾರೆ. ಒಂದಾಗ್ಲಿ ಅಂತೇಳಿ ಅಂತ ಶಕ್ತಿ ನಮ್ಮೆಲ್ಲರೂ ಕರೆಸ್ಲಿ, ಒಂದೇನೋ ಉದ್ದೇಶ ಅವರಲ್ಲಿ ಆ ಭಗವಂತನೇ ಸ್ವಯಂ ಪ್ರಯತ್ನವಾಗಿ ಬಂದು ನಮ್ಮೆಲ್ಲರೂ ಉದ್ಧಾರ ಮಾಡ್ಲಿಕ್ಕೆ ಯಶಸ್ವಿ ಆಗಲಿ ಅಂತೇಳಿ ನಮ್ಮೆಲ್ಲರ ಮುಖಾಂತರ ಭಗವಂತರಲ್ಲಿ ಪ್ರಾರ್ಥಿಸ್ತೀನಿ. ಈ ಎರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಸಮಯ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಲ್ಲಿ ಶರಣ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣ ಗಂಗಾಧರ ಜಿಬಿ ಅಂತಂದ್ರೆ ವಿಠಲಣ್ಣ ಬಿ ಅಂತ ಇತ್ತು ನೋಡ್ರಿ, ವಿಠಲಣ್ಣ ಗಟ್ಟಿಯವ್ರು ಮಾಡಿದ್ರು. ಅಲ್ಲ, ಇದು ಗಂಗಾಧರ ಗಂಗಾಧರ ಅಂತದ ನೋಡ್ರಿ ಅವರು, ಮತ್ತೆ ಜಿಬಿ ಅಂತದ ಸೃಷ್ಟಿಯಲ್ಲಿ ಲೈಕದ ಮಂಗಲಾ ತಾಯಿಯವರು
ಹಲೋ, ಶರಣ್ಯಪ್ಪರೇ, ಇಲ್ಲೇ ನಮ್ಮ ಮನೆಯವರು ನಾವು ನಾನು ಕೇಳ್ತೀವ್ರಿ. ನಮ್ಮ ಮನೆಯವರು ಒಂದು ಸ್ವಲ್ಪ ಮಾತಾಡ್ತಾರೆ. ಹೇಳ್ಬೋದು. ನಮಸ್ಕಾರ. ನಮಸ್ಕಾರ. ನಾವು ಸಿದ್ಧಾರೂಢ ಚಿಂತಕರೆಲ್ಲ ಇವರು ಗುರುನಾಥರ ಬಗ್ಗೆ ಹೇಳಿದ್ರಲ್ಲ, ನಾನು ಅವ್ರ ಬಗ್ಗೆ ಒಂದು ಬುಕ್ ನ ಓದಿದ್ದು ಇದು ಮಾಡಿದ್ದೇನೆ. ಅವರಿದ್ದಾರೆ ಸಿದ್ಧಾರೂಢ ಸ್ವಾಮಿಗಳು ಕೋರ್ಟ್ ಕೇಸ್ ಆಗ್ತದೆ, ಬ್ರಿಟಿಷ್ ಗೌರ್ಮೆಂಟ್ ಕೋರ್ಟ್ ಜಡ್ಜ್ಗಳೇ ಇಲ್ಲಿ ಬರ್ತಾರೆ, ಮಠಕ್ಕೆ ಬಂದು ಅವ್ರು ಎನ್ಕ್ವೈರಿ ಮಾಡ್ತಾರೆ. ಅದೇ ಹೊರತಾಗಿ ನಡೀತದೆ. ಅದಕ್ಕೆ ಅವ್ರು ಮುಂದೆ ಏನ್ ಹೇಳ್ತಾರ, ಗುರುನಾಥರ ಬಿಡ್ತೀಪ ನಾನು ಮಾತಾಡಿಕೆ ನೀ ಮಾತಾಡಬೇಡ ಅಂತ ಅವ್ರು ಹೇಳ್ತಾರ. ಹೇಳಿದಾಗ ಹೆಂಗ್ ಮಾತಾಡಬಾರ್ದು ಅನ್ನೋದಕ್ಕೆ ಅವ್ರು ಏನ್ ಮಾಡ್ತಾರೆ, ತಮ್ಮ 4 ಪರದೆ ಹಾಕಿರ್ತಾರೆ. ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಎದುರಿಗೆ ಗುರುನಾಥ ಆರೋಗ್ಯರನ್ನು ಕುಡಿಸ್ಕೊಂಡು ಅವಾಗ ಅವ್ರ ಕಣ್ಣಿನಿಂದ ಅವ್ರ ಕಣ್ಣು ನೇತ್ರ ನೋಡಿ ಕೇಳ್ತಾರ ಅಂತೇಳಿ ಅವ್ರ ಕಣ್ಣಿನಿಂದ ಅಪ್ಪ ಅವ್ರನ್ನು ಒಂದು ಅದ್ಭುತವಾದ ತೇಜಸ್ ಹೋಗ್ತಾ ಇರ್ತದೆ. ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ. ಅವಾಗಿನ ಕಾಲಕ್ಕೊಬ್ಬರು ಕನ್ನಡ ತಾಯಿ ಮಾಸ್ತರ್ ಏನ್ ಮಾಡ್ತಾರ, ಕುತೂಹಲ ಒಂದಿಟ್ಟು ಇದ್ರ ನಡು ಹೊಳ್ಳಿ ನೋಡ್ತಾರೆ, ಅಲ್ಲಿ ಕಟ್ಟಲ್ಲ ಅದ್ರೊಳಗೆ. ಅವರು ಆ ತೇಜಸ್ ನೋಡಿದ್ದಕ್ಕೆ ಅವ್ರ ಮುಂದೆ 15 ವರ್ಷ ಬಾಯಿ ಮಾತಾಡಕ್ ಬರಲಿಲ್ಲ ಅಂತ ಅದಕ್ಕೆ ಅದು ಬುಕ್ ಒಳಗೆ ಓದಿದ್ದೆ ನಾನು. ನಾವು ಕೇಳಿದ್ವಿ ಅದು. ಅದಕ್ಕೆ ಆಮೇಲೆ ನಾವು ನಮ್ಮ ಮನೆಯಲ್ಲಿ ಸಿದ್ಧಾರ್ಥ ಮಾಡಿಸ್ತಿರೋದ್ರಿ ನಾವು ದರ್ಶನ ತಗೋತಾನೆ ಇರ್ತೀವಿ. ಆಮೇಲೆ ತಾವು ಮಹರ್ಷಿ ಶ್ರೀ ಅರವಿಂದ್ರ ಬಗ್ಗೆನೂ ಒಂದು ಸ್ವಲ್ಪ ಹೇಳ್ತಾ ಇರ್ತೀವಿ. ಹೌದು, ಮಹರ್ಷಿ ಅರವಿಂದ್ರ ದಿವ್ಯ ಜೀವನ ಅಂತದ, ಡಿವೈಡ್ ಲೈಫ್. ಅದನ್ನ ಒಂದು ಸಾಧಕ ಚಿಂತನೆಗೆ ಇಡಬೇಕಂತ ಐತಿ. ಈಗ ಇಲ್ಲ, ನಾವು ನಮ್ದು 2 ಭಾಗ ಮಾಡಿರ್ತೀವಿ. ಒಂದು ಶರಣ ಸಂಪ್ರದಾಯದ ಎಲ್ಲಾ ವಚನ ಸಾಹಿತ್ಯವನ್ನು ಚಿಂತನೆ ಮಾಡುವುದು ಕೆಲವು ದಿವಸಗಳಿಗೆ, ಇನ್ನು ಕೆಲವು ದಿವಸ ಒಂದು ತಿಂಗಳ 2 ತಿಂಗಳ ಶರಣರದ್ದು ಹೇಳಿದ ಬಳಿಕ ಇನ್ನು ಕೆಲವು ದಿವಸ ಸಂತರದ್ದು ಮಹಾಪುರುಷರದ್ದು ಬೇರೆ ನಮ್ಮ ಭಾರತ ಭಾರತ ದೇಶಕ್ಕೆ ಹಾಕಿದಾರಲ್ಲ ಮಹಾತ್ಮರು, ಅವರು ಚಿಂತನೆ ಭಾರತ ದೇಶ ವಿದೇಶ 2 ಭಾಗ ಮಂದಿ ಚಿಂತನೆ ಮಾಡಕ್ಕೆ ವಿಚಾರ ಆಗ್ತದೆ. ಅದರಲ್ಲಿ ಮಹರ್ಷಿ ಅರವಿಂದ ಅವ್ರ ಬಗ್ಗೆ ನಾನು ಮಾತಾಡೋದೇನೆ, ರಮಣ ಮಹರ್ಷಿಗಳವ್ರ ಬಗ್ಗೆ ಮಾತಾಡೋದೇನೆ, ಸ್ವಾಮಿ ಹಂಸದೇವರ ಬಗ್ಗೆ ಮಾತಾಡೋದೇನೆ. ಭಾಳ ಸಬ್ಜೆಕ್ಟ್ ಭಾಳ ಅದ. ಅದಕ್ಕಿಂತ ಮೊದಲು ಈಗ ಮುಂದೆ ನಾವು ಗುರು ನಾನಕರ ಒಂದು ಅವ್ರದ್ದು ಗ್ರಂಥ ಅದಲ್ಲ, ಗುರು ಗ್ರಂಥ ಸಾಹಿಬ ಮಾತಾಡೋದು. ಗ್ರಂಥ ಸಾಹಿಬ ಹೌದು. ಅದ್ರೊಳಗನು ಕೂಡ ಬಹಳ ಮಂದಿ ಸಂತರ ಅವರು ಸ್ವತಃ ಪದ್ಯಗಳಿದ್ದಾವ, ಕಬೀರರು ಹಾಗೆ ಎಲ್ಲದ ಮಹಾತ್ಮನೆಲ್ಲ ಸಂಗ್ರಹ ಮಾಡ್ಯಾರ. ಅದನ್ನು ಒಂದು 2-3 ತಿಂಗಳ ಗುರು ಗ್ರಂಥ ಸಾಹಿಬನು ಕೂಡ ಹೇಳಾಗ್ತದೆ. ಎಲ್ಲ ಬುದ್ಧರ ಬಗ್ಗೆ, ಮಹಾವೀರರ ಬಗ್ಗೆ, ಮಹಾವೀರ ಭಾಷೆ, ಬುದ್ಧರ ಎಲ್ಲ ಧರ್ಮಪದ ಎಲ್ಲವೂ ಒಂದು ಭಾಗ. ಇನ್ನೊಂದು ಭಾಗ ಏನಂದ್ರೆ ನಮ್ಮ ಶರಣ ಪರಂಪರೆ ಬರ್ತದೆ. ಎರಡೂನು ಸಮಾನ ಪ್ರಮಾಣದಾಗ ಹೋಗೋ ವಿಚಾರದಲ್ಲಿ ನೋಡೋಣ, ಮುಂದಿನ ದಿನಮಾನದಾಗ ನೋಡೋಣ. ವಂದನೆಗಳು, ತುಂಬಾ ವಂದನೆಗಳು. ನಮ್ಮ ಚಲೋ ಕಾರ್ಯಕ್ರಮದೊಳಗೆ ಅಟೆಂಡ್ ಮಾಡಾಕ್ತೇವಲ್ಲ, ಚಲೋ ಕಂಪ್ನಿ ಒಳಗೆ ನೋಡ್ಕೊಂಡು ನಂಗೆ ಭಾಳ ಸಂತೋಷ ಆಗ್ತದೆ. ಆಧ್ಯಾತ್ಮ ನಮ್ದು ಒಂದು ಭಾಳ ಆಸಕ್ತಿ ಐತಿ. ನಮಸ್ಕಾರ. ನಮಸ್ಕಾರ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಾನೊಂದು ಮೆಸೇಜು ಹಾಕಿದ್ದೆ. ನನಗೆ ಕೆಲವೊಂದು ಪ್ರಶ್ನೆಗಳದಾವು, ತಮ್ಮ ಜೊತೆ ಟೆಲಿಫೋನ್ ನಲ್ಲಿ ಮಾತಾಡ್ಬೋದಲ್ಲ? ಸಮಯ ನನಗೆ ನಿಮಗೆ ಸಮಯ ಇಲ್ಲ ನಿಮಗೆ. ನನಗೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ, ತಮ್ಮಿಂದ ಕೊಡ್ತೀನಿ. ಅದು ಚಾಟ್ ಬಾಕ್ಸ್ ಒಳಗೆ ನಂಬರ್ ಹಾಕಿ ಕೂಡ ತೋರ್ತೀನಿ. ಕೊನೆಗೆ ಇಲ್ಲದೆ ಹೋದ್ರೆ ಸುಜಾತ ಅವ್ರಿಗೆ ನಂಬರ್ ಕೊಡ್ತೀನಿ. ನಾನೇನ್ ಕೇಳ್ತೇನೆ, ತಮ್ಮ ಏನ್ರಿ ತಮ್ಮ ಪ್ರಶ್ನೆಗಳು ಏನೇನ? ನಿಮ್ಮ ಪ್ರಶ್ನೆ ಏನದಾವ? ಇಲ್ಲ, ನನ್ನ ಪ್ರಶ್ನೆ ಈ ವೀರಶೈವ ಮತ್ತೆ ಲಿಂಗಾಯತರಲ್ಲಿರುವಂತಹ ವ್ಯತ್ಯಾಸಗಳು ಮತ್ತೆ ವೀರಶೈವ ಹಿಂದೂಗಳಲ್ಲಿರುವಂತಹ ವ್ಯತ್ಯಾಸಗಳ ಬಗ್ಗೆ ನನ್ನದೇ ಆದ ಕೆಲವೊಂದು ವಿಚಾರಗಳದವು. ಆ ವಿಚಾರಗಳ ಸರಿಯಲ್ಲವು ತಪ್ಪದವು ಅಂತ ತಮ್ಮಿಂದ ಜ್ಞಾನಿಗಳಿಂದ ತಿಳ್ಕೊಬೇಕಂತ ಒಂದು ವಿಚಾರ. ನನ್ನ ವೈಯಕ್ತಿಕ ಅಲ್ಲ, ನನ್ನ ವೈಯಕ್ತಿಕ ಇದ ಪ್ರಶ್ನೆ ಆಗಿದ್ರ ನಾನು ವೈಯಕ್ತಿಕ ನಿಲುವು ಏನದಪ್ಪ ಅಂತಂದ್ರೆ, ನಾನು ಸಿದ್ಧಾಂತ ಶಿಕಾರಿಯನ್ನು ಕೂಡ
ವಿಷಯವನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ತಿಳಿದಾಗ್ತದೆ ಎಲ್ಲ ಅಲ್ಲ, ನನಗೆ ತಿಳಿದಷ್ಟು ಏನಪ್ಪಾ ಅಂತಂದ್ರೆ ನನಗೆ ಏನು ಅಂತಂದ್ರ ಏನ ಅದು ಸಂಸ್ಕೃತದಾಗದ ಕನ್ನಡದಾಗದ ಇಷ್ಟೇ ಅದ ವ್ಯತ್ಯಾಸ ರೀ. ಹೌದ್ರಿ. ಮತ್ತೆ ನಾವ್ರಿ ಅಲ್ಲ ಚರ್ಚೆ ಆಗಿ ಗುರುಗಳೇ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲ ಅಲ್ಲಿ ಏನ್ ಅಲ್ಲ ಇರ್ಲಿ, ಬೇರೆ ಬೇರೆ ಅಭಿಪ್ರಾಯದವ್ರ ಇರ್ಲಿ, ಆದ್ರ ಸಮಯ ಕಾಲಘಟ್ಟ ಬೇರೆ ಹೌದಿಲ್ರಿ. ಆದ್ರ ತತ್ವ ಏನೈತಲ್ಲ, ತತ್ವಜ್ಞಾನ ಏನು ಹೊರತಿಲ್ಲ ಅಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋದ್ರಿಂದ ಏನಾಗ್ತದೆ, ಕೆಲವೊಂದು ನಿಮ್ಗೂ ಇದು ಆಗೋದು ಬೇಡ, ನನಗೆ ಅದನ್ನ ನಾನು ಪರಿಹರಿಸ್ಕೊಡಕ್ಕೆ ತಮಗೆ ಮಾತಾಡಬೇಕು ಅಂತಿದ್ದೀನಿ. ಮುಖ್ಯವಾಗಿ ನನಗೇನಪ್ಪಾ ಅಂತಂದ್ರೆ ಅಲ್ಲ ಕೇಳಿ, ನಾನು ಲಿಂಗಾಯತರು ಅಲ್ಲ, ವೀರಶೈವನೂ ಅಲ್ಲ, ನಾನು ಹಿಂದೂನು ಅಲ್ಲ, ಮುಸ್ಲಿಮನು ಅಲ್ಲ, ಎಲ್ಲವನ್ನ ಬಿಟ್ಟಾಗಿ ಏನ್ ಉಳಿತದ? ಅದು ನಿಜ ಅದೇ ಬಸವಣ್ಣವ್ರ ತತ್ವ ಕೂಡ ಆಗಿದೆ. ಅಲ್ಲ, ಅದೇ ಬಸವಣ್ಣವ್ರ ತತ್ವ ಕೂಡ ಆಗಿದೆ. ಯಾಕೋ ನನಗೆ ಇದು ಸರಿ ಬರ್ತಾ ಇಲ್ರಿ, ಇದು ಸರಿ ಇಲ್ಲ. ನಾವು ಭಾರತ ದೇಶದಲ್ಲಿರೋದ್ರಿಂದ ಆಸ್ತಿ ನಿಷ್ಠೆ, ನಾವು ನಮ್ಮ ದೇಶ ಭಾರತಪ್ಪ ಹಂಗೆಲ್ಲ ನೋಡಿದ್ರೆ ನಮ್ಮ ಕೇಳ್ಸಾತದ್ರಿ, ನಾವು ವಿಶ್ವಮಾನವರಾಗಬೇಕು. ನಮ್ಮ ಉದ್ದೇಶ ಏನದ ಅಂತಂದ್ರೆ ವಿಶ್ವಮಾನವತ. ವಿಶ್ವಮಾನವತ ಒಂದ್ ನಿಮಿಷ, ವಿಶ್ವಮಾನವತ ಹಿಂದೂ ಧರ್ಮದಿಂದ ಸಿಗುತ್ತಾ ಅಥವಾ ವೈಷ್ಣವದಿಂದ ಸಿಗುತ್ತಾ ಅಂತ ಗೊತ್ತಾಗ್ತದೆ. ಯಾವ ಧರ್ಮದಿಂದ ಸಿಗಂಗಿಲ್ಲ, ಎಲ್ಲಾ ಧರ್ಮಗಳ ಬಿಟ್ಟಾಗ ಸಿಗ್ತೈತೆ. ಡಿವೈಡ್ ಅಂಡ್ ರೂಲ್ ಆಗ್ತದು, ಅಖಂಡ ಹೆಂಗ್ ಆಗ್ತದ್ರೆ ಅದು ಬಹಳ ಸತ್ಯ. ನಾನು ನಾವಿಬ್ರು ಬೇರೆ ಆಗ್ಬಿಡ್ತೀವಿ. ಯಾಕಂದ್ರೆ ನೀನು ನಾನು ಮಾತ್ರನೇ ಅದು ಕೂಡುದಾಗುತ್ತೆ. ಹೌದು. ಹಿಂಗಾಗಿ ನನ್ನ ವೈಯಕ್ತಿಕ ವಿಚಾರವೇ ಇದು. ನನ್ನ ವೈಯಕ್ತಿಕ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಸಚ್ಚಿದಾನಂದ ಸ್ವರೂಪ. ಆ ಸಚ್ಚಿದಾನಂದ ಅನ್ನೋದು ಪರಿಚ್ಛಿನ್ನಲ್ಲ, ಪರಿಪೂರ್ಣದ. ವೀರಶೈವನಲ್ಲಿಯೂ ಅದೇ ಸಚ್ಚಿದಾನಂದದ, ಲಿಂಗಾಯತನಲ್ಲಿಯೂ ಅದೇ ಸಚ್ಚಿದಾನಂದದ, ಮುಸ್ಲಿಂನಲ್ಲಿಯೂ ಅದೇ ಸಚ್ಚಿದಾನಂದದ, ಕ್ರಿಶ್ಚಿಯನ್ನಲ್ಲಿಯೂ ಅದೇ ಸಚ್ಚಿದಾನಂದದ. ಪರಿಚ್ಛಿನ್ನಲ್ಲ, ಪರಿಪೂರ್ಣವಾದ ಬ್ರಹ್ಮದ. ನಾವು ನೋಡಬೇಕಾಗಿದ್ದು ಅದನ್ನ ಮ್ಯಾಗಿನ ಇದನ್ನಲ್ಲ. ಹೌದಿಲ್ರಿ? ನಮ್ಮ ವಿಚಾರ. ಇನ್ನು ಅವರು ಹೇಳಿದ್ರೆ ಅವ್ರು ಮಾಡ್ಲಿ, ನಾವು ಅವ್ರಿಗೆ ತಪ್ಪಾಗಿಲ್ಲ. ನನ್ನನ್ನ ಕೇಳಿದ್ರ ನಾನು ಅಷ್ಟೇ ಗೌರವದಿಂದ ಸಿದ್ಧಾಂತ ಶಿಖಾಮಣಿಯಲ್ಲಿಯೂ ವಚನ ಸಾಹಿತ್ಯಕ್ಕೂ ವಂದನ ಮಾಡ್ತೀನಿ, ಧರ್ಮ ಪದಕ್ಕೂ ವಂದನ ವಂದನ ಮಾಡ್ತೀನಿ, ಗುರುನಾನಕರ ಗ್ರಂಥ ಸಾಹಿಬಾಗೂ ವಂದನ ಮಾಡ್ತೀನಿ. ಎಲ್ಲದಕ್ಕೂ ವಂದಿಸ್ತಾನೆ ನಾನು. ಯಾಕ ಅವು ಸತ್ಯದ, ಅವು ಅನುಭವ ಪೂರ್ಣವಾಗುತ್ತದೆ. ಮತ್ತೆ ಅವ್ರೊಳಗೆ ಏನಾದ್ರು ಮಿಶ್ರಿತದ, ಅದಕ್ಕೆ ನಾನು ಕಠೋರವಾಗಿ ನಿಂದನೂ ಮಾಡ್ತೀನಿ. ಸಿದ್ಧಾಂತ ಶಿಖಾಮಣಿ ನಾನೇನ್ ಹೇಳ್ತೀನಿ, ಎಲ್ಲೇ ಬರ್ಲಿ ಅದು ಮಿಶ್ರತ ಅನ್ನೋದು ಎಲ್ಲೇ ಬರ್ಲಿ, ಅದು ಇಲ್ಲೇ ಅಲ್ಲ, ಎಲ್ಲೇ ಬರ್ಲಿ ಅದನ್ನ ನಾವು ಖಂಡನ ಮಾಡ್ತೀವಿ. ಜಾತ್ಯಾದಿ ನಮ್ಮಲ್ಲಿ ಏನದ ಗೊತ್ತನ್ರಿ, ನಮ್ಮ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನ ಕೊಡ್ಸ್ಯಾರ. ಜಾತ್ಯಾದಿ ನಿರ್ಬಂಧ, ನಮಗೆ ಜಾತಿ ಆದಿ ಪದದಲ್ಲೆಲ್ಲ ಬಂತು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅವು ಯಾವ ನಿರ್ಬಂಧನ ಇಲ್ಲ. ಜಾತ್ಯಾದಿ ನಿರ್ಬಂಧನವಿಲ್ಲದೆ ಪರಿಪಕ್ವ ಅಂತಃಕರಣೈಕ್ಯ ಲಭ್ಯಮಾಗಿ ಅಂತ ಬರ್ತಾರ. ಅಂದ್ರೆ ಏನು, ಅಂತಃಕರಣ ಪರಿಪಕ್ವ ಇರಬೇಕು, ಪ್ರೇಮ ಪೂರಿತಿರಬೇಕು. ನಾವು ನೋಡೋದು ಅದನ್ನ ಅಷ್ಟೇ. ನಮಗದು ಕೆಲವು ಧರ್ಮಗಳಲ್ಲಿ ನಾವು ಏನು ಹೋಗ್ತಾ ಇದ್ದೀವಿ, ಕೆಲವು ಧರ್ಮಗಳಲ್ಲಿ ಇದು ಸಿಗುದಿಲ್ಲ, ಆದ್ರೂ ಕೂಡ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಆ ವಿಷಯದಲ್ಲಿ ನಾನು ತಮ್ಮ ಅಭಿಪ್ರಾಯ ಕೇಳಬೇಕಾಗಿದೆ. ಅಂದ್ರೆ ಗೊತ್ತಾಗಿಲ್ಲ. ಈಗ
ನೀವು ಕೇಳಿದ್ರೆ ನನಗೆ ಅರ್ಥ ಆಯ್ತದು. ನನ್ನ ಮಾತನ್ನು ಸ್ವಲ್ಪ ಕೇಳಿ. ನಾನು ನೀವು ಬೈಯೋದ್ಯಾಕ? ಆಗಿನ ಕಾಲದ ಋಷಿಗಳು ಅದನ್ನ ಬೈದಾರ, ಜಾತಿ ಪದ್ಧತಿಯನ್ನ ಬೈದಾರ, ವರ್ಣ ವ್ಯವಸ್ಥೆಯನ್ನ ಬೈದಾರ. ಹೌದಿಲ್ರಿ? ಭಗವದ್ಗೀತೆ 5,000 ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದಲ್ಲ, ವೇದಗಳನ್ನ ಅದ ಬೈದಾರ. ಹೇಳ ಶ್ಲೋಕದನ್ನ ತ್ರೈಗುಣ್ಯ ವಿಷಯ ವೇದ, ಭಗವದ್ಗೀತಾ ಶ್ಲೋಕ ತ್ರೈಗುಣ್ಯ ವಿಷಯ ವೇದ. ಕೇಳಿರಿ, ಮಾತನ್ನ ಪೂರ್ತಿ ಕೇಳಬೇಕಾಗ್ತದೆ, ಅರ್ಧ ಮುರ್ಧ ತಪ್ಪು ಮಾಡ್ತಾರೆ. ತ್ರೈಗುಣ್ಯ ವಿಷಯ ವೇದ ತ್ರೈಗುಣ್ಯ ಭವಾರ್ಜುನ ಅಂತೇಳಿ ಸ್ವತಃ ಕೃಷ್ಣನೇ ಈ ವೇದಗಳಿಂದ ನೀನು ಭರತನಾಗು, ವೇದ ಪಡಿಸು ಅಂತ ಹೇಳೋಣ. ನೀನೇನಾಗು ಆ ತ್ರಿಗುಣಾತ್ಮಕವಾದ ವೇದದ ಕಡೆ ಹೋಗ್ಬೇಡ, ನೀನ್ ನಿಲ್ಕೊಂಡ್ರೆ ಬಾ ಅಂತ ಕೃಷ್ಣ ಹೇಳಿದ. ನೀವೇನ್ ಕೇಳಕತ್ತೀರ ನನಗೆ ಗೊತ್ತದ. ಅದೇನ್ ಹೇಳ್ತಾರ, ಚತುರ್ವರ್ಣ ಮಯಾ ಸೃಷ್ಟ ಗುಣಕರ್ಮ ವಿಭಾಗಯೋ ಅಂದ್ರೆ ಈ ಪ್ರಶ್ನೆ ನೀವು ಕೇಳಕತ್ತೀರಿ. ಚತುರ್ವರ್ಣದ ವ್ಯವಸ್ಥೆ ಹೇಳಲ್ಲ ಅಂತ. ಹೌದಿಲ್ರಿ? ಚತುರ್ವರ್ಣ ನಾನೇ ಮಾಡಿದ್ದು ಅಂತ ಹೇಳ್ತಾನೆ ಕೃಷ್ಣ. ಅದೇ ಕೇಳಿರ್ಲಿ, ನಿಮ್ ಮನ್ಯಾಗ ಎಷ್ಟು ಮಕ್ಕಳ ನಿಮಗ? ಅಲ್ಲಲ್ಲ, ಇದಕ್ಕೆ ದ್ವಂದ್ವ ಅನ್ಸೋದಿಲ್ಲ ನಿಮಗೆ? ಅಲ್ಲ, ಇದಕ್ಕೆ ದ್ವಂದ್ವ ಅನ್ಸೋದಿಲ್ಲ ನಿಮಗೆ? ನನ್ನ ಮಾತನ್ನ ಸ್ವಲ್ಪ ಕೇಳಪ್ಪರೆ. ನಿಮಗೆ ಅಲ್ಲಲ್ಲ, ತಾವು ಹಿರಿಯರಿದ್ದೀರಿ, ತಾವು ಜ್ಞಾನವಂತರಿದ್ದೀರಿ, ತಾವೆಲ್ಲವನ್ನೂ ಹೇಳಿದ್ದೆ ಕೇಳುವ ಸಂಬಂಧ ನಾನು ತಮ್ಮ ಫೋನ್ ನಂಬರ್ ನನಗೆ ಯಾವುದು ನಿಮ್ಮ ಯಾವುದೂ ಮಾತಿಗೆ ನನ್ನ ಅಬ್ಜೆಕ್ಷನ್ ಇಲ್ಲ. ನನ್ನ ತಿಳುವಳಿಕೆಗೋಸ್ಕರ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಅಲ್ಲ ಸರಿ ಅದೇ. ಈಗ ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರ? ಅದು ಲೌಕಿಕ ಬಿಟ್ಬಿಡೋಣ್ರಿ, ನಾವು ಆಧ್ಯಾತ್ಮಿಕ ಮಾತಾಡ್ತೇವೆ. ಅಲ್ಲ ಆಧ್ಯಾತ್ಮಿಕ ಇದು ಚತುರ್ವರ್ಣ. ಈಗ ಅವರು 5,000 ವರ್ಷಗಳಿಂದ ಬರೆದಿದ್ದಾರೆ, ಹಿಂದೆ ಬರೆದಿದ್ದಾರೆ ಅಂತ ಹೇಳಿದ್ರಿ. ಅದಕ್ಕೂ ಕೂಡ ಯಾವುದೇ ಪರಿಪೂರ್ಣವಾದ ದಾಖಲೆಗಳಿಲ್ಲ. ಎರಡನೇದು ನೀವು ಹೇಳ್ತೀರಿ ಅಂದ್ರೆ ನಾವು ಒಪ್ಕೋತೀನಿ, ಯಾಕಂದ್ರೆ ನಿಮ್ ಬಗ್ಗೆ ನನಗೆ ಭಕ್ತಿ ಇದೆ. ನಮ್ಮ ಗುರುಗಳು ಏನ್ ಹೇಳ್ತಾರೆ ಅದನ್ನ ನಾನು ಶತಸಿದ್ಧ ಪಾಲಿಸ್ತೀನಿ ಅಂತ ಹೇಳ್ತೀನಿ. ಓಕೆ, ಐ ಎಕ್ಸೆಪ್ಟ್. ಆದ್ರೆ ಎರಡನೇದಾಗಿ ಈ ಅದೇ ಗೀತೆಯಲ್ಲಿ ದ್ವಂದ್ವ ಕಾಣ್ತಾ ಇಲ್ವಾ ತಮಗೆ? ಯಾಕಂದ್ರೆ ಅದೇ ಭಗವಂತ, ಒಂದ್ ನಿಮಿಷ, ಅದೇ ಭಗವಂತ ಒಂದ್ ಕಡೆ ಹೇಳ್ತಾನೆ ನಾವೆಲ್ಲರೂ ಒಂದು ಅಂತ ಹೇಳ್ತಾನೆ. ಅದೇ ಭಗವಂತ 4 ಜನರನ್ನ 4 ವರ್ಗಗಳನ್ನ ಸೃಷ್ಟಿ ಮಾಡಿದವ ನಾನು ಅಂತ ಹೇಳ್ತಾನೆ. ಆ ಭಗವಂತನಲ್ಲಿ ದ್ವಂದ್ವ ಇಲ್ವಾ? ಭಗವಂತನಲ್ಲಿ ದ್ವಂದ್ವ ಇದ್ದಾಗ ನಾವು ಯಾಕೆ ಭಗವಂತ ಅಂತ ಹೋಗ್ಬೋದು? ಎಲ್ಲ ನೀವು ಭಗವಂತ ಅನಗಾಡ್ತೀರಿ, ಅದು ಪ್ರಶ್ನೆನೇ ಇಲ್ಲ. ಅಲ್ಲಲ್ಲ, ನಾನನ್ನೋದು ಅಥವಾ ನಾನದೇ ಇರೋದಕ್ಕೆ ಬಹಳ ಮಹತ್ವ ಇಲ್ಲ ನಮ್ದು. ಆದ್ರೆ ಒಟ್ಟಾರೆಯಾಗಿ ಆ ಒಂದು ಸಿದ್ಧಾಂತವನ್ನು ನಾವು ಸಾಧಿಸ್ತಾ ಇರ್ಬೇಕಾದ್ರೆ ಆ ಸಿದ್ಧಾಂತ 100 ಜನಕ್ಕೂ ಕೂಡ ಸರಿಯಾಗಿ ಬೇಕಿರತ್ತೆ. ಅಲ್ಲ, ನಾನು ಇದು ಹೇಳೋದು ಕರೆಕ್ಟ್ ಆಗ್ತಪ್ಪ. ನಾನು ಹೇಳೋದು ಸ್ವಲ್ಪ ಕೇಳ್ತೀರಾ? ಒಂದೇ ನಿಮ್ಗೆ ನಿಮ್ಮ ಮಕ್ಕಳು ಎಷ್ಟು ಮಂದಿ ಅದಾರ? ಎಷ್ಟು ಮಂದಿ ಅದಾರ ಮಕ್ಕಳು? ಇಲ್ಲ, ಅದನ್ನೇ ನಾನು ವೈಯಕ್ತಿಕ ಪ್ರಶ್ನೆ ಬಿಡ್ರಿ. ನನ್ನಂತ 100 ಜನರ ಪ್ರಶ್ನೆ ಇರ್ತದ್ರಿ. ನನ್ನೊಬ್ಬನ ಪ್ರಶ್ನೆ ನಾನು ಹೇಳಿದ್ರೆ, ಉತ್ತರ ಹೇಳಿದ್ರೆ ಅದರಿಂದ ಏನು ಸಾಧಿಸಕ್ಕಾಗಲ್ಲ. ನನಗೆ 4 ಮಂದಿ ಮಕ್ಕಳು ಅದಾರ. ವೈಯಕ್ತಿಕ ನನಗೆ 4 ಮಂದಿ ಮಕ್ಕಳು ಅದಾರ. ಒಬ್ಬನ ಗುಣಲಕ್ಷಣ ಮತ್ತೊಬ್ಬನಿಲ್ಲ. ಹಡದವ ನಾನೇ. ದೊಡ್ಡವನ ಗುಣಲಕ್ಷಣನೇ ಬೇರೆ ಅದ, ಮಧ್ಯಮದವನ ಗುಣಲಕ್ಷಣನೇ ಬೇರೆ ಅದ, ಮೂರನೇದವನ ಗುಣಲಕ್ಷಣನೇ ಬೇರೆ ಅದ. ಇದು ಪ್ರಕೃತಿ ವ್ಯವಹಾರವನ್ನು ಹೇಳುವಂತ ಮಾತು. ನೀವು ಮಾನವರು, ಅವ ಕೃಷ್ಣ, ನಾವು ದೇವರಂತ ಒಪ್ಕೊಂಡಿದೀವಿ. ದೇವರ ಬಾಯಿಂದ ಬರುವಂತ ಎಲ್ಲವೂ ಸತ್ಯವಾಗಿರ್ಬೇಕು. ಅದನ್ನ ನಾನು ಕೇಳ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಹಾಗೂ ತಮ್ಮ ವೈಯಕ್ತಿಕ ಬಿಟ್ಬಿಡೋಣ. ಅದಕ್ಕೆ ನಾನು ಈಗ ಬೇರೆದವರಿಗೆ ನಾವು ಇದು ಎಂಟರ್ಟೈನ್ಮೆಂಟ್ ಆಗೋದು ಬೇಡ. ಆಯ್ತಪ್ಪರ, ಈಗ ಕೇಳ್ರಿ. ಈಗ ನೀವು ಗೀತೆಯನ್ನ ಕೇಳಕತ್ತೀರಿ, ಗೀತೆಯ ಪರವಾಗಿ ನಾನು ಮಾತಾಡಕತ್ತೀನಿ. ಈ ಸದ್ಯಕ್ಕ ಇದು ಎಂಟರ್ಟೈನ್ಮೆಂಟ್ ಆಗಲಿ, ಜಗಳರೇ ಆಗಲಿ, ಏನಾರೇ ಆಗಲಿ, ಮತ್ತೆ ನಾಳೆ ಚರ್ಚೆ ಮಾಡೋದ್ರೆ ಈ ಕಾರ್ಯಕ್ರಮವನ್ನ ಮುಗಿಸ್ರಿ. ನಿಮಗ ನಾನು ಇಂಗ್ಲೀಷ್ನಾಗ ಪೂರ್ತಿ ಮೇಯಿಸಿ ಬಿಡ್ತೀನಿ. ಹೊಳ್ಳಿ ಜಾಯ್ನ್ ಆಗಂಗಿಲ್ಲ. ನೀವು ಬೇಕಾದ್ ಮಾಡಿದ್ರು ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾನೀಗ ಯಾರ್ಯಾರು ಲೆಫ್ಟ್ ಆಗ್ಬೇಕು ಅನ್ಸೋದು ಲೆಫ್ಟ್ ಆಗ್ರಿ, ಅವ್ರೊಬ್ಬರು ಇರಲಿ, ನಾನು ಮಾತಾಡ್ತೀನಿ. ಯಾರು ಪ್ರಶ್ನೆ ಕೇಳಿದವ್ರು ಯಾರು ಹೇಳಿರೋದು? ಜಿ.ವಿ. ಪಾಟೀಲ್ರು ವಕೀಲರಿ, ರಾಯಚೂರವರು ಓದ್ಕೊಂಡಿದ್ದಾರೆ. ಲೆಫ್ಟ್ ಆಗಿ ಅವ್ರಿಗೆ ಉತ್ತರ ಹೇಳ್ಬೇಕಲ್ಲ. ಜಿ.ಬಿ. ಪಾಟೀಲ್ ಎಲ್ಲಿದ್ದಾರೆ? ಯಾರು ಜಿ.ಬಿ?
ಹೋಗಿದ್ದಿಲ್ಲ, ಅದು ಕನೆಕ್ಷನ್ ದಲ್ಲಿ ಯಾರೋ ನನಗೆ ಇದು ಮಾಡಿದ್ರು ಅಂತ ಕಾಣುತ್ತೆ. ನನಗೆ ಕಾರಣ ಒಂದ್ ನಿಮಿಷ ಬುದ್ಧಿ ನಾನು ಯಾರನ್ನು ನಾನು ಹೇಳ್ಬಿಡ್ತೀನಿ, ನಮಗೆ ಗೊತ್ತಿಲ್ಲ. ನಾನು ಈ ಲಿಂಗಾಯತರ ವೇದಿಕೆಯಲ್ಲಿ ಹೋರಾಟ ಮಾಡ್ತಾ ಇರುವಂತದ್ದು, ಅದಕ್ಕಾಗಿ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಸಿಗುತ್ತೆ ಅನ್ನೋ ಕಾರಣದಿಂದ ತಮ್ಮ ಜೊತೆ ಮಾತಾಡ್ತಾ ಇದ್ದೆ. ಯಾಕಂದ್ರೆ ನಾನು ನೀವು ಮಾತಾಡೋದ್ರಿಂದ ಬುದ್ಧಿ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಟೈಮ್ ಹಾಳಿ ಮತ್ತೆ ನಾಳೆ ಚರ್ಚೆ ಮಾಡೋದು. ಸುಜಾತಕ್ಕ ಅಲ್ಲ, ನಿಮ್ಮ ಪ್ರಶ್ನೆಗಳಿದ್ರೆ ಎಲ್ಲಿ ಹೊರದವರು ಜಿ ಬಿ ಸರ್ ಎಲ್ಲದರ ಇವರೇ ಮೈಕ್ ಬಂದ್ ಮಾಡಿದಾರೆ ನೋಡ್ರಿ ಗುರುಗಳ. ಅವ್ರದ್ದು ಇಲ್ಲ, ಈ ಸ್ಟಾರ್ಟ್ ನಿಮ್ಮದು ಕೇಳ್ತದ, ಅವ್ರದ್ದು ಆಗಲೇ ಬಂದಾಗಿತ್ತು. ಅವ್ರದ್ದು ಮ್ಯೂಟ್ ಮಾಡ್ಯಾರ ನೋಡ್ರಿ. ಅವ್ರ ಡಿಸ್ಕಷನ್ ಚೆನ್ನಾಗಿತ್ತು, ಉತ್ತರ ಕೊಡ್ಬೇಕಾಗಿತ್ತು, ಉತ್ತರ ಬರ್ತಿತ್ತು. ಉಳಿದವ್ರು ಯಾಕೆ ಕೆಲಸ ಮಾಡ್ತಾರೆ? ಹೋಗೋರು ಹೋಗ್ಬಿಡ್ಲಿ. ಅಲ್ಲ, ಎಷ್ಟು ಗಂಭೀರವಾಗಿತ್ತದು. ಪಾಪ ಕೇಳುವವರಿಗೂ ಯಾಕೆ ಹೀಗ್ ಮಾಡ್ತೀರಿ? ಉಳಿದವ್ರು ನೀವು ಹೋಗೋದಿದ್ರೆ ಹೋಗ್ಬಿಡ್ರಿ ದಯವಿಟ್ಟು. ಈಗ ನೋಡ್ರಿ, ಅವರು ಇಲ್ಲೇನು ಸಿಗಲ್ಲ ಅಂತ ಹೊರಟು ಹೋದ್ರು. ಅಂದ್ರೆ ನಮ್ಮ ಪ್ರಶ್ನೆಗೆ ಇಲ್ಲಿ ಸಿಗೋದಿಲ್ಲ ಅಂತ ಹೋಗಿಬಿಡ್ತಾರಲ್ಲ, ಅವರಿಗೆ ಈ ವೇದಿಕೆ ಬಗ್ಗೆ ಒಂದು ಡಿಸಪಾಯಿಂಟ್ ಆಗಿಬಿಡ್ತದ. ಅದಕ್ಕೆ ಗುರುಗಳು ಉತ್ತರ ಕೂಡ ರೆಡಿ ಇದ್ದಾರೆ. ಸಮಾಧಾನದಿಂದ ಉಳಿದವ್ರು ಕೇಳಬೇಕು, ಬೇಡಾದವ್ರು ಹೋಗ್ಬೇಕು. 4 ಜನ ಇಲ್ಲಿ ಅವ್ರು ಹೇಳಿದ್ರು, ಅವ್ರೊಬ್ಬರಿಗೆ ಉತ್ತರ ಕೊಡ್ತೀನಿ ಅಂದ್ರು. ಯಾಕೋ ಇದು ಸರಿ ಅನಿಸೋದಲ್ಲ ನೋಡ್ರಿ. ಅಷ್ಟೇ ಅಲ್ಲ, ಬೇರೆ ಸಂದೇಹಗಳು ಬೇರೆ. ಸಂದೇಹ ನಿವಾರಣೆ ಆಗ್ಲಿಲ್ಲ ಅಂದ್ರೆ ಈಗ ನಾಳೆ ಅವರು ಇಲ್ಲ, ನಮಗೂ ಸಂದೇಹ, ನಮಗೂ ಹಾಗೆ ಉಳಿತದ. ಉತ್ತರ ಕೊಡೋರು ಯಾರು? ಗುರುಗಳು ನಾಳೆ ಹೇಳಿರಲ್ಲ. ಚರ್ಚೆ ಚೆನ್ನಾಗಿತ್ತಪ್ಪರ, ಚರ್ಚೆ ಚೆನ್ನಾಗಿತ್ತು, ಚೆನ್ನಾಗಿ ಅವ್ರು ಕೇಳಿದ್ದು ಪ್ರಶ್ನೆಯೂ ಒಳ್ಳೇದಿತ್ತು, ಇವ್ರು ಅಪ್ಪರು ಚೆನ್ನಾಗಿ ಹೇಳ್ತಾ ಇದ್ರು. ನಮಗೂ ಅದನ್ನ ನಮ್ಗೆ ಏನೋ ಹೆಚ್ಚಿನ ಅರ್ಥ ಆಗ್ತಾ ಇತ್ತು, ಅದನ್ನ ಮಿಸ್ಟೇಕ್ ಆಯ್ತು. ಹೋಗಿ ಬಿಡಿ. ಇದು ಕರ್ನಾಟಕದ ಲಕ್ಷ ಜನರ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತಿದ್ರು. ಅಲ್ಲ, ಏನಾಗ್ತದಂತಂದ್ರೆ ಅದು ಇದೇ ಅದ, ಅದು ಮುಖ್ಯ ಪ್ರಶ್ನೆ ಅದದು. ಎಲ್ಲಾರು ಏನಂತಾರಂತಂದ್ರೆ ಇದು ಕೃಷ್ಣ ಹಿಂಗೆ ಹಾಕಿಲ್ಲ ಅನ್ನೋ ಪ್ರಶ್ನೆ ಅದರ. ಲಕ್ಷ ಇಡೀ ಕರ್ನಾಟಕದಲ್ಲಿ ಲಕ್ಷ ಜನರ ಕ್ವಶನ್ ಅಂದ್ರೆ ಇದು ಕನ್ಫ್ಯೂಷನ್ ಅದ್ರ ಎಲ್ಲ ಬಹಳ ಕ್ವಶನ್. ಅಲ್ಲ, ಸ್ಪಷ್ಟತೆ ಏನದ ಅಂತಂದ್ರ ಗುಣ ಕರ್ಮ ವಿಭಾಗಯೋ ಅಂತ ಶಬ್ದ ಅದ. ಅದನ್ನ ನಾವು ವೈಯಕ್ತಿಕವಾಗಿ ಹಾಕ್ತಾ ಹೋಗ್ಬೇಕು. ಆಗಿನ ಸಮಯದಲ್ಲಿ ಇದು ಯಾವುದು ದ್ವಾಪರ ಯುಗದಾಗ ಅತ್ಯಂತ ಕಟ್ಟ ಜಾತಿ ಪದ್ಧತಿಯ ವ್ಯವಸ್ಥೆ ಇದ್ದ ಸಮಯದಲ್ಲಿ ಕೃಷ್ಣ ಏನ್ ಮಾತಾಡಲ್ಲ, ಆ ದೊಡ್ಡದಲ್ಲಂತದು. ಮುಂದೊಂದು ಹೇಳ್ತಾನೆ ಕೃಷ್ಣ, ಇವನಿಗೆ ಬ್ರಾಹ್ಮಣ ಅನ್ನಬೇಕು, ಅವನಲ್ಲಿ ಈ ಲಕ್ಷಣಗಳಿರ್ತಾವ, ಈ ಲಕ್ಷಣಗಳಿರ್ತಾವನಿಗೆ ಕ್ಷತ್ರಿಯ ಅನ್ನಬೇಕು. ಯಾಕ ಬ್ರಾಹ್ಮಣನ ಮಗ ಕ್ಷತ್ರಿಯ ಆಗಿಲ್ಲ ನಮ್ಮ ದೇಶದಲ್ಲಿ? ಆಗಿದ್ದಾರೆ ಬಹಳಷ್ಟು ಮಂದಿ, ಹೌದಿಲ್ರಿ? ಕ್ಷತ್ರಿಯನ ಮಗ ಬ್ರಾಹ್ಮಣ ಆಗಿಲ್ಲೇನು? ಆಗಿದ್ದಾರೆ. ಶೂದ್ರನ ಮಕ್ಕಳು ಕೂಡ ಬ್ರಾಹ್ಮಣರಾಗಿದ್ದಾರೆ. ಉಪನಿಷತ್ತಲ್ಲಿ ಬಹಳಷ್ಟು ಮಂದಿ ತೆಗೆಯೋದಾಗಿತ್ತು ಬಗ್ಗೆ. ಯಾರಪ್ಪ ಅಂತಂದ್ರ ಅವರು ಬಹಳ ಪ್ರಾಮಾಣಿಕವಾಗಿ ಹೇಳ್ತಾಳೆ ನನ್ನ ಮಗನಿಗೆ, ನನಗೆ ಬ್ರಹ್ಮ ವಿದ್ಯೆ ಬೇಕಾಗೈತಿ, ಹೋಗಿ ಏನ್ ಮಾಡೋಣ ಅಂದ್ರೆ ನೀ ಹೋಗಿತ್ತ ಋಷಿಗಳನ್ನ ಹೋಗು ಕೇಳು, ಅವ್ರು ಹೇಳ್ತಾರ. ಮತ್ತೆ ಅವ್ರೇನ್ ಕೇಳ್ತಾರೆ ಋಷಿಗಳು, ನಿಮ್ಮ ಅಪ್ಪ ಯಾರು ತಿಳ್ಕೊಂಬ. ಇವ್ರು ಬಂದ್ ಹಂಗ ಹೇಳ್ತಾನ ಮಗ, ನಮ್ಮ ಅಪ್ಪ ಯಾರು ಹೇಳುವ ಅಂತ ಹೇಳಿ. ಅಕ್ಕಿ ಗೊತ್ತೇ ಅವ್ರ ಸಣ್ಣ ಹೆಸರು ಹೇಳಿ ಕಳಿಸ್ತಾರ್ರಿ, ನಾನು ಇಂಥಕ್ಕಿ ಮಗ. ಆ ಋಷಿಗಳನ್ನ ಒಪ್ಪಿಕೊಡ್ತಾರ. ಈ ಸತ್ಯವನ್ನ ಹೇಳಿದ್ದಕ್ಕಾಗಿ ನಿನಗೆ ಸತ್ಯ ಕಾರಣ ಅಂತ ಹೇಳ್ತಾರ.
ಸೋಮರ್ಷಿ ಮತ್ತೆ ಆಗ್ಯದಲ್ಲಿ ಇದು ಘಟನಾ ಈ ಥರದ ಆಗ್ಯದ ರೀ. ಯಾಕೆ ಅದನ್ನ ಸಂಕುಚಿತ ಮಾಡಬೇಕು? ಬಹಳ ಸಮಂಜಸವಾದ ಉತ್ತರ. ಇದು ಉತ್ತರನ್ನ ಅದು ಅವ್ರು ಕೇಳಕ್ಕೆ ಅವರು ಸುಜಾತಮ್ಮ ಅವರು ಬಂದ್ ಮಾಡ್ರಿ ತಕ್ಷಣ ಅವ್ರು ಹೋಗೇ ಬಿಟ್ಟು ಕಾಣಿಸ್ತದೆ. ಇಲ್ಲ ಯಾರಲ್ಲೇ ಆದ್ರೂ ಕೂಡ ಇವತ್ತು ಲಿಂಗಾಯತ್ ಇರ್ಬೋದು, ಇವತ್ತು ವೀರಶೈವ ಇರ್ಬೋದು, ಒಳಗಿನ ಅರ್ಥ ತಿಳ್ಕೊಳ್ಳ